ಹಾಯ್, ಹೇಗಿದ್ದೀರಾ ಎಲ್ಲರೂ? ಶಿರೀಷಕ ಸೂಪರ್ ಸ್ಟ್ರಾಂಗ್, ಹ್ಯಾಪಿ ಆ್ಯಂಡ್ ಹೆಲ್ತಿ. ಗ್ರ್ಯಾಟಿಟ್ಯೂಡ್ ಯೂನಿವರ್ಸ್. ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಲೈಕ್ ಮಾಡ್ತಾ ಇರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಏನಕ್ಕಂದರೆ ನಮ್ಮ ವಿಡಿಯೋ ಅನ್ನೋದು ಇನ್ನೂ ನೆಗೆಟಿವ್ ಎನರ್ಜೀಸಲ್ಲಿ ಯಾರಿದ್ದಾರೋ ಅವ್ರಿಗೂ ರೀಚ್ ಆಗೋದ್ರಿಂದ ಪಾಸಿಟಿವ್ ಬರೋ ಅವಕಾಶ ಅನ್ನೋದು ಸಿಗ್ತಾ ಇರೋದಕ್ಕೆ. ಓಕೆ, ವಿಡಿಯೋ ಲೆಂತಿ ಆಗುತ್ತೆ, ಜಾಸ್ತಿ ಮಾತಾಡೋಲ್ಲ. ನಾಳೆ ಹುಣ್ಣಿಮೆ ಅನ್ನೋದು ಇದೆ ಅಂತ ಎಲ್ಲರಿಗೂ ಗೊತ್ತು. ಶುಕ್ರವಾರ ಹುಣ್ಣಿಮೆ. ಸೊ ಈ ಹುಣ್ಣಿಮೆ ಎನರ್ಜೀಸಲ್ಲಿ ಹೇಗಾಗ್ತಾ ಇರ್ತಾರಂತೆ, ಹಿಂದೆ ಮುಂದೆ ದಿನ ಸ್ವಲ್ಪ ಅವತ್ತೂ ಸ್ವಲ್ಪ ನೆಗೆಟಿವ್ಗೆ ಅಂತ ಅಂದರೆ ಇದಷ್ಟೇ, ಇನ್ನು ಏನೂ ಆಗಲ್ಲ ಅಂತ ತುಂಬ ಲೋ ಎನರ್ಜಿಗೆ ಹೋಗೋ ಚಾನ್ಸಸ್ ಕೆಲವೊಬ್ಬರಲ್ಲಿ ಇರುತ್ತೆ. ಅದಕ್ಕೋಸ್ಕರನೇ ವಾಟರ್ ಬಾಟಲ್ಸ್ ಇರುತ್ತೆ ಅಲ್ವಾ. ವಾಟರ್ ಅಂತ ಅಂದರೆ ನಿಮ್ಮ ಮನೆಯಲ್ಲಿ ಏನಾದರೂ ವಾಟರ್ ಬಾಟಲ್ ಇದೆ ಅಂತಂದರೆ ವಾಟರ್ ತುಂಬಿಸ್ಕೊಂಡು ನಿಮ್ಮ ಟೆರಾಸ್ ಮೇಲೆ ಇಲ್ಲ ಅಂತ ಅಂದರೆ ಮಾಡಿ ಮೇಲೆ ತಗೊಂಡೋಗಿ ಅದರಲ್ಲಿ ವಾಟರ್ನ ಫುಲ್ ಮೂನ್ ನೈಟಲ್ಲಿ ಅಂತ ಅಂದರೆ ನಾಳೆ ನೈಟಲ್ಲೆಲ್ಲ ವಾಟರ್ ಬಾಟಲ್ ಅನ್ನೋದು ಇಟ್ಟು ಅದನ್ನು ಏನಾಗುತ್ತೆ ಅಂತ ಅಂದರೆ ಮತ್ತೆ ನೆಕ್ಸ್ಟ್ ಡೇ ಅನ್ನೋದು ತಗೊಂಡು, ನಾಳೆ ಅಂದರೆ ಶನಿವಾರ ಮಾರ್ನಿಂಗ್ ಅನ್ನೋದು ತಗೊಂಡಿದ್ದೀರಾ ಅಂತ ಅಂದರೆ ತಗೊಂಡು ಕುಡಿಬೋದು, ಅಥವಾ ಅದರಿಂದ ಸ್ನಾನ ಏನಾದ್ರೂ ಮಾಡ್ಕೋಬೋದು. ಈ ಥರ ನಿಮ್ಗೆ ಏನಾಗುತ್ತೆ ಅಂದರೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಇನ್ನು ತುಂಬ ಸರಿ ಹೇಳ್ತಾ ಇರ್ತೀನಿ, ನಿಮಗೆ ಬೆಕ್ಕುಗಳಾಗಲಿ ಅಥವಾ ಡಾಗ್ಸ್ ಆಗಲಿ ಇಲ್ಲ ಅಂತಂದರೆ ಅನಿಮಲ್ಸ್ ಆಗಲಿ ಇದನ್ನು ತುಂಬ ಹಿಂಗೆ ಹಾರ್ಟ್ಫುಲಿ ಹಿಂಗೆ ಟಚ್ ಮಾಡ್ತಾ ಇರ್ರಿ. ರಿಯಲಿ ಹೇಳ್ತೀನಿ, ವಿತಿನ್ ದ 15 ಡೇಸ್ ಒಳಗಡೆನೆ ನಿಮಗೆ ಪಾಸಿಟಿವ್ ಎನರ್ಜಿ ಅನ್ನೋದು ಜಾಸ್ತಿ ಬರ್ತೀರಮ್ಮ. ಅಥವಾ ನೀವು ಗ್ರೀನ್ರಿದಲ್ಲಿ ಟೈಮ್ ಅನ್ನೋದನ್ನು ಸ್ಪೆಂಡ್ ಮಾಡೋದಕ್ಕೆ ಯೂಸ್ ಮಾಡಿಕೊಡ್ರಿ ನಿಮ್ಮ ಟೈಮ್ ಅನ್ನೋದನ್ನು. ಅದರಲ್ಲಿನೂ ಅಷ್ಟೇ ನೀವು ತುಂಬ ಪಾಸಿಟಿವ್ ಬರೋ ಚಾನ್ಸಸ್ ಅನ್ನೋದು ಇರುತ್ತೆ. ಇವೆಲ್ಲ ನೀವು ಪಾಸಿಟಿವ್ ಆಗೋದಕ್ಕೆ ನಾನು ಕೊಡ್ತಾ ಇರುವಂತಹ ಟಿಪ್ಸ್, ಓಕೆನಾ? ಇಲ್ಲಾಂದರೆ ಬೇ ಲೀಫ್. ಇನ್ನು ಅಕ್ಕ ನಮಗೆ ತುಂಬ ಇನ್ನು ನಾಳೆ ಇನ್ ಕೇಸ್ ಏನಾದರೂ ಲೋ ಎನರ್ಜಿಗೆ ಹೋಗ್ತಾ ಇದ್ದೀರಾ ಅಂದರೆ, ಇನ್ನು ನಮ್ಮ ಕೈ ಹಾಕ್ತಾ ಇಲ್ಲ, ಅದನ್ನಿಂದ ನೆನಪಿಂದ ತಡೆಯೋದಕ್ಕೆ ಅನ್ನೋ ಏನಾದರೂ ಇದೆ ಅಂತ ಅಂದರೆ ನಿಮ್ಮ ಪರ್ಸನ್ ನೇಮ್ ಇರುತ್ತೆ ಅಲ್ವಾ, ಬೇ ಲೀಫು. ಅದು ಪಲಾವಲ್ಲಿ ಎಲೆ ಹಾಕ್ತಾರಲ್ಲ, ದೊಡ್ಡದಾಗಿರುತ್ತೆ ಅಲ್ವಾ, ಆ ಲೀಫಲ್ಲಿ ಅವ್ರ ಹೆಸರಿರುತ್ತೆ ಅಲ್ವಾ. ಅಂದರೆ ನಿಮ್ಮ ಪರ್ಸನ್, ನಿಮ್ಮ ಯಾರನ್ನ ಉದ್ದೇಶಪಟ್ಟು ಈ ವಿಡಿಯೋ ನೋಡ್ತಾ ಇದ್ದೀರೋ ಅವ್ರು ನಿಮ್ಮ ಪರ್ಸನ್ ಹೆಸರು ಆ ಬೇ ಲೀಫ್ ಮೇಲೆ ಏನೂ ಹೋಲ್ಸ್ ಇಲ್ದಂಗೆ ಇರೋದನ್ನ ತಗೊಳ್ರಿ. ಏನು ಚುಕ್ಕೆ ಮತ್ತು ಏನಂತಾರೆ ಸ್ವಲ್ಪ ರಂಧ್ರ ಅಂತಾರಲ್ಲ, ರಂಧ್ರಗಳು ಏನು ಈ ಥರ ಇಲ್ದಿರೋದು ಎಲೆ ತಗೊಂಡು ಅದ್ರ ಹೆಸರು ಆ ಎಲೆ ಮೇಲೆ ನಿಮ್ಮ ಪರ್ಸನ್ ಹೆಸರು ಅನ್ನೋದನ್ನು ಬರೆದ್ಬಿಟ್ಟು ಅದನ್ನು ಫುಲ್ ಸುತ್ತಾಕ್ಬಿಟ್ಟು ಜಸ್ಟು ಗಾಳಿದಲ್ಲಿ ಊದ್ಬಿಡಿ ಅದನ್ನು ಕೆಳಗಡೆ ಬಂದಿರೋದನ್ನು, ಓಕೆನಾ? ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ ನಿಮ್ಮ ಎನರ್ಜೀಸ್ ಅವ್ರಿಗೂ ಕನೆಕ್ಟ್ ಆಗಿಬಿಟ್ಟು ಅವರು ಸಮೇತ ನಿಮ್ಮ ಹತ್ತಿಗೆ ನಿಮ್ಮ ಕಡೆ ಬರೋ ಚಾನ್ಸಸ್ ಅನ್ನೋದು ಖಂಡಿತ ಇರುತ್ತೆ. ಅಥವಾ ಆ ಪರ್ಸನ್ ಮನಸ್ಸಲ್ಲಿ ಏನಾದರೂ ಇದೆ ಅಂತ ಅಂದರೆ ಹೇಳೋ ಚಾನ್ಸಸ್ ಆದರೂ ಬರುತ್ತೆ. ಇವೆಲ್ಲ ಪಾಸಿಟಿವ್ಗೆ ಆಗೋದಕ್ಕೆ ಹೇಳ್ತಾ ಇರುವಂತಹ ಟಿಪ್ಸ್, ಓಕೆನಾ? ಸರ್, ನಾಳೆ ಹೇಳಿದೆ ಅಲ್ವಾ, ಇದು ಹುಣ್ಣಿಮೆ ಇದೆ ಅಂತ. ಹುಣ್ಣಿಮೆ ಎನರ್ಜೀಸಲ್ಲಿ ನಿಮ್ಮ ಪರ್ಸನ್ ನಿಮ್ಗೆ ಏನಾದರೂ ಹೇಳಬೇಕು ಅನ್ಕೊತಾ ಇದ್ದಾರಾ? ಲೋ ಎನರ್ಜಿದಲ್ಲಿ ಹೋಗ್ತಾರಲ್ವ, ಏನಕ್ಕೆ ಈ ಥರ ಸಪ್ರೇಷನ್ ಆಗಿರೋದು, ಏನಕ್ಕೆ ಅಂದರೆ ಆ ಪರ್ಸನ್ ಮನಸ್ಸಲ್ಲಿ ಏನಾದ್ರೂ ನಿಮ್ಮನ್ನೇ ಏನಾದರೂ ಅಂತ ಇದ್ದಾರಾ ಇಲ್ವಾ? ಆ ಪರ್ಸನ್ ನಿಮಗೆ ಏನಾದರೂ ಹೇಳಬೇಕು ಅಂದ್ಕೊಂಡು, ಅಂದರೆ ಪ್ರತಿಯೊಂದು ಮನುಷ್ಯ ಅಂದಮೇಲೆ ಒಂದು ರಿಲೇಷನ್ಶಿಪ್ಪಲ್ಲಿ ಅವ್ರ ತಪ್ಪುಗಳು ಕೆಲವೊಂದು ಸತಿ ಇರುತ್ತೆ, ನಿಮ್ಮ ತಪ್ಪುಗಳು ಕೆಲವೊಂದು ಸತಿ ಇರುತ್ತೆ. ಇಬ್ಬರದ್ದು ತಪ್ಪುಗಳು ಬಂದಾಗ ಏನು ಅಂತಂದರೆ ಕ್ಲೋಸ್ ಆಗಿರೋ ಕಾರಣಗಳಿಂದ ಮಾತು ಅಂದ್ಕೊಳ್ತಾರೆ. ಇದರಲ್ಲಿ ಕೆಲವೊಬ್ರು ಅಡ್ಜಸ್ಟ್ ಆಗ್ತಾರೆ, ಕೆಲವೊಬ್ರು ಅದನ್ನೇ ಹೈಲೈಟ್ ಆಗಿ ತಗೊಂಡು ದೂರ ಹಾಕ್ತಾ ಇರ್ತಾರೆ. ಅದಕ್ಕೋಸ್ಕರನೇ ಇದು ವಿಡಿಯೋ ಡಿಸೆಪ್ಷನ್ ಅಂತ ಹೇಳ್ತಾ ಇದೆ. someone is wearing a mask in this relationship. Okay, unconditional love, letting go, reconciliation, redirect your thoughts, difficulties, be honest, they are the one. Bottom of the deck ಬಂದು engagement. ಸೂಪರ್ ಅಬ್ಬಾ. ಯು ಆರ್ ಎನಫ್. ಓಕೆ, ಇನ್ನು ಕ್ಲಿಯರ್ ಕಟ್ ಆಗಿ ನಾವು ಇದರಲ್ಲಿ ನಾವು ರೀಡಿಂಗ್ ಅನ್ನೋದು ಸ್ಟಾರ್ಟ್ ಮಾಡ್ಕೊಬಿಡೋಣ. ಎಕ್ಸ್ಪ್ಲನೇಷನ್ ಅನ್ನೋದು ಏನಕ್ಕೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸಪ್ರೇಷನ್ ಆಗಿದೆ, ನಿಮ್ಮದೇ ಮಿಸ್ಟೇಕಾ ಅವ್ರದ್ದು ಮಿಸ್ಟೇಕಾ ಅಂತ ಹೇಳಿದೆ ಅಲ್ವಾ. ಎಲ್ಲಿ ನೀವು ಅಡ್ಜಸ್ಟ್ ಆದರೆ, ನೀವು ಇಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ಮತ್ತೆ ನಿಮಗೆ ರೀಕನ್ಸಿಲೇಷನ್ ಆಗೋ ಚಾನ್ಸಸ್ ಇದೆ ಅಂತ ನೋಡೋಣ. ಓಕೆ, ಸಿ
ಫಸ್ಟ್ ಕಾರ್ಡ್ ಬಂದು ಡಿಸೆಪ್ಷನ್, ಅಂದರೆ ಸಮ್ಮನ್ ಈಸ್ ವೇರಿಂಗ್ ಎ ಮಾಸ್ಕ್ ಇನ್ ದಿಸ್ ರಿಲೇಷನ್ಶಿಪ್ ಅಂತ ಬರ್ತಿದೆ. ಅಂತ ಅಂದರೆ ನಿಮ್ಮ ಪರ್ಸನು ನೀವು ಒಂದು ಆಗಿರೋ ಮೂಮೆಂಟಲ್ಲಿ ನೀವು ಸ್ಟ್ರಾಂಗ್ ಆಗಿರುವಂತಹ ಬೇಸ್ಮೆಂಟ್ ಅನ್ನೋದು ಹಾಕ್ಕೊಂಡು ನೀವು ಈ ರಿಲೇಷನ್ಶಿಪ್ಪಲ್ಲಿ ಸ್ಟಾರ್ಟ್ ಮಾಡಿಲ್ಲ ಅನ್ನೋದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇದೆ ಇಲ್ಲಿ. ಅಂದರೆ ನೀವು ಅಂದ್ಕೊಂಡಿರೋ ಅಂತ ಆ ಪರ್ಸನ್ನು ನೀವು ಇಷ್ಟಪಟ್ಟಾಗ ಅಂತ ಅಂದರೆ ಎಲ್ಲೋ ಆಫೀಸ್ ವರ್ಕಲ್ಲೋ ಅಥವಾ ಎಲ್ಲಾದರೂ ಔಟ್ಸೈಡೋ ಒಬ್ಬರನ್ನೊಬ್ಬರು ನೋಡಿಕೊಂಡು ಇಷ್ಟ ಅಂತ ಅಂದ್ಕೊಂಡಿದ್ದೀರೇ ಹೊತ್ತು ಇದು ಈ ಥರ ಡೀಪ್ ರಿಲೇಷನ್ಶಿಪ್ ಆಗಿ ಹೋಗುತ್ತೆ ಅಂತ ನೀವು ಪ್ರೀ ಪ್ಲ್ಯಾನ್ ಅನ್ನೋದನ್ನ ಫಸ್ಟೇ ಮಾಡ್ಕೊಂಡಿಲ್ಲ. ಸ್ಲೋ ಆಗಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳೋದ್ರಿಂದ ಏನು ಅನ್ಕೊತಾ ಹೋಗಿದ್ದೀರಾ ಅಂತ ಅಂದರೆ ಅದು ಫ್ರೆಂಡ್ಶಿಪ್ ಅನ್ನೋದು ಲವ್ ರಿಲೇಷನ್ಶಿಪ್ಪಲ್ಲಿ ಕನ್ವರ್ಟ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಅಮ್ಮ. ಅಂದರೆ ಇಲ್ಲಿ ನಿಮ್ಮ ಕಡೆ ಲವ್ ಅಂತ ಅಂದರೆ ಯಾರಂತೂ ವಿಡಿಯೋ ನೋಡ್ತಾ ಇದ್ದಾರೋ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಕಡೆ ಲವ್ ಅಂತ ಅಂದರೆ ಏನೇ ರಿಲೇಷನ್ಶಿಪ್ ಆದರೂ ಸಮೇತ ಇದು ಲೈಫ್ ಲಾಂಗ್ ಕಂಟಿನ್ಯೂಟಿ ಅನ್ನೋದು ಇರುತ್ತೆ ಅಂತ ಒಂದು ನಂಬಿಕೆ ಮೇಲೆ ನೀವಿಬ್ರೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗಿದ್ದೀರಾ. ಆದರೆ ಇದರಲ್ಲಿ ನಿಮ್ಮ ಪರ್ಸನ್, ನೀವು ನಂಬಿರೋ ಅಂಥ ಪರ್ಸನ್ ಖಂಡಿತ ಮಾಸ್ಕ್ ಅನ್ನೋದು ಹಾಕ್ಕೊಂಡು ಅವರು ಒರಿಜಿನಲ್ ಆಗಿರುವಂತಹ ಕ್ಯಾರೆಕ್ಟರ್ ಅನ್ನೋದು ಆಚೆಗೆ ತೋರಿಸಿಲ್ಲ. ಅಂದರೆ ನಿಮ್ಮನ್ನು ಜಸ್ಟ್ ಯೂಸ್ ಅಂತ ಹೇಳ್ಬೋದು, ಯೂಸ್ ಅಂತರೂ ಅಂತಾರಲ್ಲ ಆ ಥರ ನಿಮ್ಮ ಪರ್ಸನ್ ಅನ್ನು ಅವ್ರಿಗೆ ಬೇಕಾಗಿರುವಂತಹ ಫುಲ್ಫಿಲ್ ಆಗಿರುವಂತಹ ನೀಡ್ಸ್ ಏನಿರುತ್ತೋ ನಿಮ್ಮ ಪರ್ಸನ್ ಆ ನೀಡ್ಸ್ಗೋಸ್ಕರನೇ ನಿಮ್ಮ ಜೀವನದಲ್ಲಿ ಸ್ಟಾರ್ಟಿಂಗಲ್ಲಿ ಬಂದಿರೋದು ಅನ್ನೋದು ನಡೆದಿದೆ. ಓಕೆನಾ? ಅದಕ್ಕೋಸ್ಕರನೇ ಈಗ ಆ ಪರ್ಸನ್ ನೋಡ್ಕೊಳ್ರಿ ಏ ಥರ ಹೆರಫೆಂಟ್ ಎನರ್ಜಿದಲ್ಲಿ ಇದ್ದಾರೆ ಅಂತ. ಅಂದರೆ ಇದರಲ್ಲಿ ಒಬ್ಬರು ಅಂದರೆ ನೀವು ಈ ಥರ ಇದು ನಿಜವಾದ ಪ್ರೀತಿನ ಅಥವಾ ಏನಕ್ಕೆ ಬಂದಿದ್ದಾರೆ, ಇದು ಕಾರ್ಮಿಕ್ ರಿಲೇಷನಾ ಅಥವಾ ಸೋಲ್ಮೇಟ್ ಕನೆಕ್ಷನಾ, ಇನ್ ಕೇಸ್ ಏನು ಟ್ವಿನ್ ಫ್ಲೇಮ್ ಎನರ್ಜೀಸಲ್ಲಿ ಇದ್ದೀರಾ ಏನು ಅಂತಲೂ ಗೊತ್ತಾಗ್ತಾ ಇಲ್ಲ. ಪಾಪ ರೀಡಿಂಗ್ ಅನ್ನೋದನ್ನ ತಗೊಂಡ್ರಿ, ಇಲ್ಲ ಅಂತಂದರೆ ಒಳ್ಳೆ ಗೈಡೆನ್ಸ್ ಅನ್ನೋದನ್ನ ತಗೊಂಡು ನಿಮಗೆ ನೀವೇ ಹೀಲ್ ಆಗ್ತಾ ಇದ್ದೀರಾ. ಕೆಲವೊಬ್ರು ಅಂತೂ ತುಂಬ ನೋವು ತಿಂತಾ ಇದ್ದಾರೆ, ನನಗೆ ಏನಪ್ಪ ಇದು, ನಾನು ಚೆನ್ನಾಗೇ ಇದ್ದೀನಿ, ಆರೋಗ್ಯವಾಗಿದ್ದೀನಿ, ನಾನು ಅನ್ಕೊಂಡಿರೋ ಸಂಪಾದನೆ ನಾನು ಅನ್ನೋದನ್ನ ಮಾಡ್ಕೊತಾ ಇದ್ರು ಸಮೇತ ನನಗೆ ಯಾಕೆ ಇವ್ರನ್ನ ಮರೆಯೋದಕ್ಕೆ ಆಗ್ತಾ ಇಲ್ಲ, ಪದೇ ಇವರು ಹೆಸರುಗಳೇ ಅನ್ನೋದು ನೆನಪು ಅನ್ನೋದು ಬರ್ತಾ ಇರುತ್ತೆ. ಈಗ ಮೇ ಬಿ ಫಂಕ್ಷನ್ಸ್ ಒಂದಿದೆ, ಫಂಕ್ಷನ್ಸಲ್ಲಿ ಅಲ್ಲಿ ಇಲ್ಲಿ ಮುಖ ಅನ್ನೋದು ನೋಡೋದು ಅಥವಾ ಯಾರಾದರೂ ಫ್ರೆಂಡ್ ಸರ್ಕಲ್ನಿಂದ ಗೊತ್ತಾಗೋದು, ಇವೆಲ್ಲ ಸಮೇತನೂ ನಿಮಗೆ ಗೊತ್ತಾಗೋದ್ರಿಂದ ಇನ್ನೂ ಕೆಲವೊಬ್ಬರು ಅನ್ನೋರು ಸ್ವಲ್ಪ ಫೀಲಿಂಗ್ ಅನ್ನೋದನ್ನ ಮಾಡ್ಕೊತಾ ಹೋಗ್ತಾ ಇದ್ದೀರಾ. ಹೇಗೆ ನನ್ನಲ್ಲಿ ಎಲ್ಲನೂ ನನ್ನ ಜೀವನದಲ್ಲಿ ಎಲ್ಲ ಸಿಗ್ತಾ ಇದೆ ಅಲ್ವಾ, ಎಲ್ಲ ಸಿಕ್ಕಿದ್ರು ಇವನ್ನ ಏನಕ್ಕೆ ಮರೆಯೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಪೇಯ್ನಲ್ಲಿ ಇದ್ದೀರಾ. ಹೇಗಾದರೂ ಸೇರಿ ಈ ಪೇಯ್ನ್ ಅನ್ನೋದನ್ನ ಕಡಿಮೆ ಮಾಡ್ಕೊಬಿಡ್ಬೇಕು. ಈ ಪೇಯ್ನ ನನಗೆ ಆಗಲ್ಲ ಇನ್ನು ಅಂದರೆ ತಲೆ ಮೇಲೆ ಹೊತ್ಕೊಂಡು ಹೋಗೋದಕ್ಕೆ ಇನ್ನು ಕೈ ಆಗಲ್ಲ. ಈ ರಿಲೇಷನ್ಶಿಪ್ಪಲ್ಲಿ ಏನೋ ಒಂದು ಕ್ಲಾರಿಟಿ ಅಥವಾ ಕಮಿಟ್ಮೆಂಟ್ ಏನೋ ಒಂದು ಬಂದರೆ ಚೆನ್ನಾಗಿರುತ್ತೆ ಅಲ್ವಾ. ಏನಕ್ಕೆ ಈ ಥರ ಬಂದರೆ ಬರ್ತೀನಿ ಅಂತನೋ ಇಲ್ಲ ಹೋಗ್ಬೇಕಂದ್ರೆ ಹೋಗ್ತೀನಿ ಅಂತನೋ ಹೇಳಿಬಿಟ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ನಮ್ಮ ವ್ಯೂವರ್ಸ್ ಅಂತಂದರೆ ಯಾರು ನೋಡ್ತಾ ಇದ್ದೀರೋ ವಿಡಿಯೋ ಅವ್ರು ತುಂಬ ಯೋಚನೆ ಮಾಡ್ತಾ ಇದ್ದೀರಮ್ಮ. ನಿಮ್ಮ ರಿಲೇಷನ್ಶಿಪ್ ಅನ್ನೋದು ಸ್ಟಾರ್ಟಿಂಗಲ್ಲಿ ನೀವು ನಿಮ್ಮ ಪರ್ಸನ್ ಅನ್ನೋ ಅವ್ರನ್ನ ತುಂಬ ಪೋರ್ಟ್ರೇಟ್ ಅನ್ನೋದು ಒಳ್ಳೆ ವ್ಯಕ್ತಿ ಥರ ಪೋರ್ಟ್ರೇಟ್ ಮಾಡಿರೋದಕ್ಕೆ ನೀವು ನಂಬಿದ್ದೀರಾ. ಆದರೆ ಈ ರಿಲೇಷನ್ಶಿಪ್ಪಲ್ಲಿ ನೀವು ಮಾತ್ರನೇ ಸ್ಟ್ರಾಂಗ್ ಆಗಿದ್ದೀರಾ. ನೀವು ತುಂಬ ಅನ್ಕಂಡೀಷ್ನಲ್ ಆಗಿರುವಂತಹ ಪ್ರೀತಿ ಅಂತ ಅಂದರೆ ನೀವು ನಿಮ್ಮ ಪರ್ಸನ್ ಮಧ್ಯದಲ್ಲಿ ಹೇಗಿದೆ ಅಂತ ಅಂದರೆ ಪ್ರತಿಯೊಂದು ಸಮೇತನೂ ಎಟರ್ನಲ್ ಅಂತ ಪ್ರತಿಯೊಂದು ವಿಷಯನೂ ನೀವು ಹೇಳ್ಕೊಂಡು ಹೋಗ್ತಾ ಇದ್ದೀರಾ ನಿಮ್ಮ ಪರ್ಸನ್ಗೆ. ಅರೆ ಆ ಪರ್ಸನ್ ಕೇಳಿಸ್ಕೊಂಡು ಇಂಟ್ರೆಸ್ಟ್ ಐತಾ ಇಲ್ವಾ, ಇಲ್ಲ ನಾವು ಕಷ್ಟಗಳು ಹೇಳಿದ್ದೀವಿ ಅಂದರೆ ಆ ಪರ್ಸನ್ ಮತ್ತೆ ನಮಗೆ ಹೆಲ್ಪ್ ಮಾಡಲ್ವಾ ಅನ್ನೋದನ್ನು ಸಮೇತ ನೀವು ಮೈಂಡಲ್ಲಿ ಇಟ್ಕೊಂಡಿಲ್ಲ. ಆ ಪರ್ಸನ್ ಗೊತ್ತಾಗಿ ಆ ಪರ್ಸನ್ ಬಂದಿದ ತಕ್ಷಣವೇ ನಿಮ್ಮ ಮನಸ್ಸಲ್ಲಿರೋ ಅಂಥ ಪ್ರತಿಯೊಂದೂ ಆ ಪರ್ಸನ್ಗೆ ಹೇಳ್ಬಿಡೋದು. ಈ ಥರ ಇಲ್ಲಿ ಮೇಲ ಫೀಮೇಲ ಜೆಂಡರ್ ಬಗ್ಗೆ ಬೇಕಾಗಲ್ಲ ಅಮ್ಮ. ಸೊ ಎಲ್ಲರಿಗೂ ಇದು ರೆಸಿನೇಟ್ ಆಗೋ ಚಾನ್ಸಸ್ ಇರುತ್ತೆ. ಏನಕ್ಕಂತಂದರೆ ಮನಸ್ಸಿಂದ ಯೋಚನೆ ಪಟ್ಟಾಗ ಅಲ್ಲಿ ಎಮೋಷ್ನಲ್ಲು ಪ್ರಾಕ್ಟಿಕಲ್ ಅಷ್ಟೇ. ಇಲ್ಲಿ ಮೇಲ ಫಿಮೇಲ ಲೆಕ್ಕ ಹಾಕೋದಕ್ಕಿಂತ ಎಮೋಷ್ನಲ್ಲು ಪ್ರಾಕ್ಟಿಕಲ್ ಅನ್ನೋದು ಲೆಕ್ಕ ಹಾಕೋದೇ ಕರೆಕ್ಟ್. ಏನಕ್ಕಂತ ಅಂದರೆ ಅವರವರು ಬೆಳೆದಿರೋ ಅಂಥ ವಾತಾವರಣದಲ್ಲಿ ಇರೋವಂಥ ಪೇರೆಂಟ್ಸು ಸಮೇತ ಹೇಳ್ಕೊಟ್ಟು ಅವನ್ನ ಬೆಳೆಸಿರೋ ವಿಧಾನ ಅನ್ನೋದು ಒಂಥರ ಇರುತ್ತೆ ಎಮೋಷ್ನಲ್ ಆಗಿ. ಸೊ ಇಲ್ಲಿ ಆ್ಯಕ್ಚುಲಿ ಮೇಲಲ್ಲಿನೂ ತುಂಬ ಬಾಧೆ ಬೀಳ್ತಾ ಇರೋರಿದ್ದಾರೆ, ಫಿಮೇಲಲ್ಲಿನೂ ಬಾಧೆ ಬೀಳ್ತಾ ಇದ್ದಾರೆ. ಸೊ ಮೇಲದಲ್ಲಿ ಮೇಲ್ ಪರ್ಸನ್ಸ್ ಆರ್ ಫಿಮೇಲ್ ಪರ್ಸನ್ಸ್ ಸಿಗೋ ಅಂಥವ್ರು ಪ್ರಾಕ್ಟಿಕಲ್ ಆಗಿ ಸಿಗ್ತಾ ಇದ್ದಾರೆ, ಅವರು ಹಂಗೆ ಬಾಧೆಯಲ್ಲಿದ್ದಾರಮ್ಮ. ಓಕೆನಾ? ದ ಲವ್ ಬಿಟ್ವೀನ್ ಯು ಆ್ಯಂಡ್ ಯುವರ್ ಪರ್ಸನ್ ಈಸ್ ಎಟರ್ನಲ್. ನಿಮಗೂ ನಿಮ್ಮ ಪರ್ಸನ್ ಮಧ್ಯದಲ್ಲಿ ಇರುವಂತಹ ಪ್ರೀತಿ ಏನಿರುತ್ತೋ ಅದನ್ನಲ್ಲಿ ನೀವು ತುಂಬ ಓಪನ್ ಅಪ್ ಆಗೋ ಅಂಥ ಪರ್ಸನ್ ಅಂತೆ. ನಥಿಂಗ್ ಆ್ಯಂಡ್ ನೋ ಒನ್ ಕ್ಯಾನ್ ಟೇಕ್ ಇಟ್ ಅವೇ ಫ್ರಮ್ ಯು. ಅಂದರೆ ಇದರಲ್ಲಿ ಒಬ್ಬರು ಮಾತ್ರನೇ ತುಂಬಾ ಎಫರ್ಟ್ ಅನ್ನೋದು ಹಾಕ್ತಾ ಬಂದಿದ್ದೀರಾ ಈ ರಿಲೇಷನ್ಶಿಪ್ನ ಉಳಿಸ್ಕೊಂಡು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಬೇಕು ಅಂತ. ಆದರೆ ನಿಮ್ಮ
ನಿಮ್ಮ ಪರ್ಸನ್ ಅವರು ಇಲ್ಲಿ 1% ಸಮೇತ ಈ ರಿಲೇಶನ್ಶಿಪ್ ಪರವಾಗಿ ಅವರು ಸ್ವಲ್ಪನೂ ಸಮೇತ ಎಫರ್ಟ್ ಅನ್ನೋದು ಹಾಕಿಲ್ಲ ಅಂತ ಗೊತ್ತಾಗ್ತಾ ಇದೆ. ಆದರೆ ನೀವು ಅನ್ಕೊಂಡಿದ್ದೀರಾ ಏನಂತ, ನನ್ನ ಕಡೆಯಿಂದ ಕೊಟ್ಟಿರೋ ಪ್ರೀತಿ ನಾನು ನಿಜವಾಗಿದ್ರೆ ಸಾಕಾಗುತ್ತೆ ಅಲ್ವಾ? ಆ ಪರ್ಸನ್ ಕರ್ಮ ಅದನ್ನೆಲ್ಲ ನಿಜ ಇರೋದಾ ಇಲ್ದಿರೋದಾ ಆ ಪರ್ಸನ್ ಸಂಬಂಧಪಟ್ಟಿದ್ದು ಅನ್ಕೊಂಡಿದ್ದೀರಾ. ಆದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ಹೇಳ್ತಾ ಇದೆ ಏನು ಅಂತ ಅಂದರೆ, ಈ ಪರ್ಸನ್ ಹತ್ರ ಇರೋ ರಿಲೇಶನ್ಶಿಪ್ ಅಂತ ಅಂದರೆ ನಿಮ್ಮ ಪರ್ಸನ್ ಹತ್ರ ಇರೋ ಅಂತಹ ರಿಲೇಶನ್ಶಿಪ್ ಅನ್ನೋದು ಜನ್ಮಗಳಿಂದ ಬರ್ತಾ ಇರುವಂತಹ ಅನುಬಂಧ ಥರ ಕಾಣಿಸ್ತಾ ಇದೆ. ಹಿಂಗೆ ನಮ್ಮ ಡಿವೈನ್ ರಿಲೇಷನ್ಸ್ ಅನ್ನೋದು ಅಷ್ಟು ಬೇಗ ಅನ್ನೋದು ನಾವು ಕೆಲವೊಬ್ರು ಅನ್ಕೊಂತ ಇರ್ತೀರಾ, ಈ ತಿಂಗಳಿಗೆ ಬಂದರೆ ಬಂದಂಗೆ ಇಲ್ಲಾಂದರೆ ಹೋಗ್ದಂಗೆ ಅಂತ. ಮತ್ತೆ ನೆಕ್ಸ್ಟ್ ತಿಂಗಳು ಬರೋ ಅಷ್ಟೊತ್ತಿಗೆ ಈ 2 ತಿಂಗಳಲ್ಲಿ ಬಂದರೆ ಬಂದಂಗೆ ಇಲ್ಲಾಂದರೆ ಹೋಗಂಗೆ ಅಂತ ಅನ್ಕೊಂತೀರಾ. ಆದರೆ ಇದನ್ನು ಬಿಡಿಸ್ಕೊಳೋದಕ್ಕೂ ಆಗಲ್ಲ, ಕೈಯಲ್ಲಿ ಇಟ್ಕೊಳೋದಕ್ಕೂ ಆಗಲ್ಲ. ಆಗಂತಾನು ಬ್ಲ್ಯಾಕ್ ಆದರೂ ಮಾಡಿದ್ರು ಸಮೇತ ಅಯ್ಯೋ ಆ ಪರ್ಸನ್ ಕಾಲ್ ಮಾಡ್ತಾರೇನೋ, ಮೆಸೇಜ್ ಮಾಡ್ತಾರೇನೋ, ಅಯ್ಯೋ ನಾನು ಮತ್ತೆ ಕಾಲ್ ಪಿಕ್ ಮಾಡಿಲ್ಲ ಅಂತ ಅಂದರೆ ಮತ್ತೆ ಮಾತಾಡ್ತಾರೋ ಇಲ್ಲೋ ಅನ್ನೋ ಒಂದು ಭಯ. ಅಂದರೆ ಇಲ್ಲಿ ನಾನು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀನಿ, ನೋಡ್ಕೊಳ್ರಿ, ಇದು ಪಾಸ್ಟ್ ಲೈಫ್ ಕನೆಕ್ಷನ್ಸ್. ಅಂದರೆ ನೀವು ಅನ್ನೋದು ಹೋಗಿರೋ ಜನ್ಮದಲ್ಲಿ ಇವರಿಗೆ ಈ ಥರ ಪೇನ್ ಕೊಟ್ಟಿರ್ತೀರಾ, ಆ ಪರ್ಸನ್ ಅದಕ್ಕೆ ನಿಮ್ಮ ಜೀವನದಲ್ಲಿ ಎಂಟ್ರಿ ಆಗಿಬಿಟ್ಟು ಅದೇ ಪೇನೇ ನಿಮಗೆ ರಿವರ್ಸ್ ಅನ್ನೋದು ಆಗೋ ಥರ ಮಾಡ್ತಾ ಇದ್ದಾರೆ. ಈ ಜನ್ಮದಲ್ಲಿ ಒಳ್ಳೆಯದು ಆಗಿದ್ರೆ ಸಾಕಾಗಲ್ಲ, ಹೋಗಿರೋ ಜನ್ಮದಲ್ಲಿ ಸಮೇತ ಮಾಡ್ಕೊಂಡಿರುವಂತಹ ಕರ್ಮಗಳು ಏನಿರುತ್ತೋ ಆ ಕರ್ಮಗಳ ಸಂಬಂಧನೇ ಈಗ ನಮಗೆ ಆ ಪರ್ಸನ್ಸ್ ಹತ್ರನೇ ಕಾಂಟ್ಯಾಕ್ಟ್ ಅನ್ನೋದು ಬರೋದಕ್ಕೆ ಚಾನ್ಸಸ್ ಅನ್ನೋದು ಇರುತ್ತೆ ಅಂತ ಹೇಳ್ಬೋದಮ್ಮ ಅಕ್ಕ. ಮತ್ತು ಇದಕ್ಕೆ ಎಂಡಿಂಗ್ ಅನ್ನೋದು ಇಲ್ವಾ ಅಂತ ಅಂದರೆ 100% ಎಂಡಿಂಗ್ ಅನ್ನೋದು ಇದೆ. ಆ ಪರ್ಸನ್ ಒಪ್ಕೊಂಡ್ರೆ ನಿಮ್ಮಿಂದ ನೀವು ಆ ಪರ್ಸನ್ನಿಂದ ಲೆಸನ್ಸ್ ಅನ್ನೋದು ಏ ಥರ ಕಲ್ತಿದ್ದೀರೋ ಆ ಪರ್ಸನ್ಗೂ ಸಮೇತ ನೀವು ಲೆಸನ್ಸ್ ಅನ್ನೋದನ್ನು ಹೇಳ್ಕೊಡ್ಬೇಕು. ನಾನು ಹೇಳಿದ್ದು ಅರ್ಥ ಆಯಿತು ಅನಿಸ್ತಾ ಇದೆ. ಅಂದರೆ ನಾನಿಲ್ಲಿ ಅಂದರೆ ನಿಮ್ಮ ಪರ್ಸನ್ ಪ್ರಾಕ್ಟಿಕಲ್ ಪರ್ಸನ್ ನಿಮ್ಗೆ ಏನು ಮಾಡ್ದ, ಹಿಂದೆ ಇದ್ದು ನಿನ್ನವನು ಅಂತ ನಿಮ್ಮ ಪರ್ಸನ್ ಅನ್ನೋದು ಪೋರ್ಟ್ರೇಟ್ ಮಾಡ್ದ. ಅದಕ್ಕೆ ನೀವೇನು ಮಾಡಿದ್ರಿ, ನೀವು ತಿಂದಿಲ್ಲ ಅಂತ ಅಂದರೂ ಸಮೇತ ಆ ಪರ್ಸನ್ ಮೇಲೆ ಇರುವಂತಹ ಪ್ರೀತಿಯಿಂದ ಪ್ರತಿಯೊಂದು ಆ ಪರ್ಸನ್ ತಂದುಕೊಟ್ಬಿಟ್ರಿ. ಆದರೆ ಆ ಪರ್ಸನ್ ಏನು ಮಾಡ್ದ, ಇರೋ ಅಂತ ನಿಮಗೆ ಬಾಯ್ ನೀನು ನನ್ನ ತಾಯಿ ಥರ ನೋಡ್ಕೊಂಡಿದೀಯಾ, ನನ್ನ ತಂದೆ ಥರ ನೋಡ್ಕೊಂಡಿದೀಯಾ, ನೀನು ಬಿಟ್ಟು ನನಗೆ ಜೀವನದಲ್ಲಿ ಯಾರೂ ಇಲ್ಲ ಅಂತ ಅಂದಿರೋ ಪರ್ಸನ್ ಏನು ಮಾಡ್ದ, ಫೈನಲ್ ಆಗಿ ಇನ್ನೊಬ್ರು ಬರೋ ಅಷ್ಟೊತ್ತಿಗೆ ಆ ಕಡೆ ಅನ್ನೋದು ಹೋಗ್ಬಿಟ್ರು. ನೀವು ಯಾರು ಮತ್ತೆ? ನೀವು ಒಂದು ಮನುಷ್ಯರೇ ಅಲ್ವಾ? ಮತ್ತು ತಾಯಿ ಥರ ಪ್ರೀತಿ, ತಂದೆ ಥರ ಪ್ರೀತಿ, ಅಕ್ಕನ ಥರ ಪ್ರೀತಿ, ಅವ್ರ ಪ್ರೀತಿ, ಇವು ಪ್ರೀತಿ ಅಂತ ಮಾತುಗಳೇನು ಕೇಳ್ದಿದ್ದಾರೆ. ಅಂದರೆ ಇಲ್ಲಿ ಆ ಪರ್ಸನ್ನಿಂದ ಕೊಟ್ಟಿರೋ ಒಂದು ಶಾಕ್ ಟ್ರೀಟ್ಮೆಂಟ್ ನಿಮಗೆ ಅದು. ಅದರಿಂದ ರಿಯಲಿ ಹೇಳ್ಕೊಳೋದಕ್ಕೂ ಆಗದೆ ಇರುವಂತಹ ನೋವಿಗೆ ನೀವು ಹೋಗ್ಬಿಟ್ಟು ಕೆಲವೊಬ್ಬರು ಪಾಪ ಈ ಥರ ಟ್ಯಾರೋ ರೀಡಿಂಗ್ನಿಂದನೋ ಅಥವಾ ಅವರು ಹೀಲ್ ಮಾಡ್ಕೊಳೋ ಪ್ರೊಸೀಜರಲ್ಲಿ ಹೀಲ್ ಮಾಡ್ಕೊತ ಸ್ಟೆಪ್ ಬೈ ಸ್ಟೆಪ್ಪೇ ಅರ್ಥ ಮಾಡ್ಕೊತ ಸ್ಪಿರಿಚುವಲ್ ಆಗಿ ಹೋಗ್ಬಿಟ್ಟು ದೇವರಿಗೆ ಫುಲ್ಲು ಯೂನಿವರ್ಸ್ಗೆ ಸರೆಂಡರ್ ಆಗಿಬಿಟ್ಟು ನನ್ನ ಜೀವನದಲ್ಲಿ ಏನು ಮಾಡ್ತೀಯೋ ಮಾಡು ದೇವ್ರೆ ಅಂತ ಆಗಿರೋದಕ್ಕೆ ನೀವು ಹೀಲ್ ಆಗಿದ್ದೀರಾ. ಸೊ ಈಗ ನಿಮ್ಗೆ ಏನು ಲೆಸನ್ ಅರ್ಥ ಆಯಿತು ಇಲ್ಲಿ ಅಂತ ಅಂದರೆ, ಯಾರನ್ನೂ ನಂಬಾರ್ದು. ನಮ್ಮ ಜೀವನದಲ್ಲಿ ನಾವೇ ಯಾವ ಮಕ್ಕಳಿದ್ರು, ಯಾರು ನೆಂಟರಿದ್ರು, ಯಾರು ಫ್ರೆಂಡ್ಸ್ ಇದ್ರು ಸಮೇತ ಎಲ್ಲಿವರೆಗೂ ಕೊಡಬೇಕು ಪ್ರಿಯಾರಿಟಿ ಅನ್ನೋದು ಅಲ್ಲಿಗೆ ಸ್ಟಾಪ್ ಮಾಡ್ಕೋಬೇಕು ಅಂತ ಅಂದರೆ, ಆ ಪರ್ಸನ್ ಕಾಲರ್ ಮೆಸೇಜ್ ಮಾಡಿದಾಗ ನಿಮ್ಗೇನು ಅಂತ ಅಂದರೆ, ನೀವು ಪ್ರೀವಿಯಸ್ಸಲ್ಲಿ ಎಷ್ಟೇ ಬ್ಯುಸಿ ಇದ್ರೂ ಸಮೇತ ಇರು 1-2 ನಿಮಿಷ ಅಂತಲೂ ಊಟನೂ ಬಿಟ್ಬಿಟ್ಟಿರ್ತೀರಾ. ಆ ಪರ್ಸನ್ಗೋಸ್ಕರ ಬೇಕಂತ ಅಂದರೆ ಕೆಲ್ಸಕ್ಕೆ ಹೋಗೋ ಅವ್ರು ಇದ್ದಾರೆ ಅಂತ ಅಂದರೆ ರಜಾ ಅನ್ನೋದು ಹಾಕ್ಕೊಂಡು ಆ ಪರ್ಸನ್ಗೆ ಸರ್ವಿಸೂ ಮಾಡಿರ್ತೀರಾ. ಆದರೆ ಅದೇ ಸಿಚುವೇಶನ್ನಲ್ಲಿ ನೀವಿದ್ರೆ ನೀವು ಸತ್ತಿದ್ದೀರಾ ಬದುಕಿದ್ದೀರಾ ಅಂತಲೇ ನಿಮ್ಮ ಪರ್ಸನ್ ಕೇಳ್ತಾ ಇಲ್ವಲ್ಲಮ್ಮ. ಆ ಪರ್ಸನ್ಗೋಸ್ಕರ ಈಗೂ ಸಪರೇಷನ್ ಆದಮೇಲೆ ಏನಕ್ಕೆ ಕಲ್ತಾ ಇರಬೇಕು? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಾ ಇರೋದು. ಏನಕ್ಕೆ ಲೋ ಎನರ್ಜಿಗೆ ಹೋಗಬೇಕು? ಈ ಲೋ ಎನರ್ಜಿಗೆ ಹೋಗೋದ್ರಿಂದ ಆ ಪರ್ಸನ್ ನಿಮ್ಮ ಜೀವನದಲ್ಲಿ ಮತ್ತೆ ತಿರುಗಿ ಬರ್ತಾ ಇದ್ದಾರಾ? ಅದಕ್ಕಿಂತ ನೀವೇನು ಅಂತ ಪ್ರೂಫ್ ಮಾಡಿ ತೋರಿಸಿ. ಏನಕ್ಕೆ ಅದಾಗ್ತಾ ಇಲ್ಲ? ಆ ಪರ್ಸನ್ ಪಕ್ಕದಲ್ಲಿದ್ದಾಗೂ ಅಳ್ತಾ ಇದ್ದೀರಾ, ಆ ಪರ್ಸನ್ ಜೀವನದಲ್ಲಿ ದೂರ ಹೋದಾಗೂ ಅಳಿಸ್ತಾ ಇದ್ದೀರಾ. ಟೋಟಲ್ ಆಗಿ ಮೋಸಕ್ಕೆ ಕಾಲ ಅನ್ನೋದನ್ನ ನೀವೇ ಸೃಷ್ಟಿ ಮಾಡಿಬಿಟ್ಟು ಮೋಸ ಆಗಿರೋ ಅಂಥ ಸಮಾಜದಲ್ಲಿ ಅಂತ ಅವ್ರಿಗೆ ಒಳ್ಳೆ ಏನಂತಾರೆ ಅಧಿಷ್ಠಾನ ಆಗಿಬಿಟ್ಟು ಕೊಡ್ತಾ ಇದ್ದಂಗೆ ಆಗೋಗ್ತಾ ಇದೆ ಇಲ್ಲಿ. ಮತ್ತು ನೀವ್ಯಾವಾಗ ನೀವು ಕರೆಕ್ಟಾಗಿರೋ ನೀವು ಮತ್ತೆ ದೇವ್ರನ್ನ ಕೇಳ್ತಾ ಇದ್ದೀರಲ್ಲ ಹೋಗಿ, ಅರೆ ದೇವ್ರೆ ನಾನು ಎಲ್ಲನೂ ಕರೆಕ್ಟಾಗಿದ್ರೆ ನನಗೆ ಯಾಕೆ ಒಳ್ಳೆ ಜೀವನ ಕೊಡ್ತಾ ಇಲ್ಲ ಅಂತ. ಮತ್ತೆ ಒಳ್ಳೆ ಜೀವನ ಕೊಡ್ತಾ ಇದ್ರೆ ನೀವೇನಕ್ಕೆ ನೋಡೋದಕ್ಕಾಗ್ತಾ ಇಲ್ಲ? ಅದು ಅಂದರೆ ನಿಮ್ಮ ಪರ್ಸನ್ ಪಕ್ಕದಲ್ಲಿದ್ರೆ ಒಳ್ಳೆ ಜೀವನ ಅನ್ನೋದು ಆಗೋದು. ಆ ಪರ್ಸನ್ ಪಕ್ಕದಲ್ಲಿಲ್ಲ ಅಂದರೆ ಒಳ್ಳೆ ಜೀವನ ಅಲ್ವಾ? ಆ ಪರ್ಸನ್ ನಿಮ್ಮನ್ನ ಹಿಂದೆ ಇತ್ತು ಪ್ರೀತಿ ಅನ್ನೋ ಒಂದು ಕೀ ಅನ್ನೋದು ಹಾಕ್ಬಿಟ್ಟು ನಿಮ್ಮನ್ನ ಲಾಕ್ ಮಾಡ್ತಾ ಇದ್ದಾನೆ 4 ಗೋಡೆ ಮಧ್ಯದಲ್ಲಿ. ಅಂತ ಅಂದರೆ ನಾನು ಹೇಳ್ದಂಗೆ ನಡಿಬೇಕು, ನಾನು ಹೇಳ್ದಂಗೆ ಮಾಡಬೇಕು, ನೀನು ಎಲ್ಲಿ ಹೋಗ್ತೀಯೋ ಹೇಳಬೇಕು ಅಂತ ಲಾಕ್ ಮಾಡಿ ನಿಮ್ಮನ್ನ ಕೂಡಿಸ್ತಾ ಇದೆ ಅಂತ ಅಂದರೆ, ಅಯ್ಯೋ ಆ ಪರ್ಸನ್ ಕೊಟ್ಟಿರೋ ಪ್ರೀತಿ ಅಂದರೆ ಏನಾದರೂ ಅರ್ಥ ಆಯ್ತಾ ಇದರಲ್ಲಿ?
ಹೇಳಿ ಯೋಚನೆ ಮಾಡಿ. ಅಯ್ಯೋ ಶಿರೀಷಕ್ಕ ಈ ಥರ ಮಾತಾಡ್ತಾ ಇದ್ದಾರೆ ಅಂತ ಬೇಜಾರು ಮಾಡ್ಕೋಬೇಡಿ. ಅಂದರೆ ಅಮಾವಾಸ್ಯೆ ಹುಣ್ಣಿಮೆಗೆ ತುಂಬ ಲೋ ಎನರ್ಜಿಗೆ ಹೋಗ್ತಾ ಇರ್ತೀರಲ್ವಾ, ಅದಕ್ಕೆ ನಾನು ಈ ಥರ ಇವತ್ತು ರೀಡಿಂಗ್ ಕ್ಲಾರಿಟಿಯಾಗಿ ಹೇಳ್ತಾ ಇದ್ದೀನಿ. ಅಂದರೆ ಆ ಪರ್ಸನ್ ಇದ್ದಾಗೂ ನೀವೇ ನೋವು ತಿಂದಿದ್ದೀರಾ, ದೂರ ಹೋದಾಗೂ ನೋವು ತಿಂದಿದ್ದೀರಾ, ಮತ್ತು ಜೀವನ ಪಾಠ ಅನ್ನೋದು ಇವತ್ತು ಕಲ್ತಿದ್ದೀರಾ. ಕ್ಲಾಸ್ ರೂಮಲ್ಲಿ ಓದಿರೋ ಅಂಥ ಎಜುಕೇಷನ್ ಯಾವಾಗೂ ನಮ್ಮ ಜೀವನದಲ್ಲಿ ಊಟ ಇಡೋದಕ್ಕೆ ಅನ್ನೋದು ಯೂಸ್ ಆಗುತ್ತೆ. ಅಂತಂದರೆ ಕೆಲಸ ಮಾಡಿಕೊಂಡು ಸ್ವಲ್ಪ ಕಾಸು ಅಮೌಂಟ್ ಅನ್ನೋದನ್ನ ಎರ್ನ್ ಮಾಡಿಕೊಂಡು ನಾವು ಊಟ ಮಾಡೋದಕ್ಕೆ ನಮ್ಮ ಏನಾದರೂ ಲೈಫ್ಗೆ ಯೂಸ್ ಆಗುತ್ತೆ. ಆದರೆ ಲೈಫಲ್ಲಿ ಇರುವಂತಹ ತೊಂದರೆಗಳನ್ನ ಫೇಸ್ ಮಾಡಬೇಕು ಅಂತಂದರೆ ಹೇಗೆ ಸಾಧ್ಯ? ಇಂಥ ನಿಮ್ಮಂಥ ನಿಮಗೆ ಪರಿಚಯ ಆಗಿರುವಂಥ ಕ್ಲೋಸ್ ಆಗಿರುವಂಥ ಪರ್ಸನ್ಸಿಂದನೇ ನೀವು ಲೆಸನ್ ಕಲಿಬೇಕು. ಇದೇ ಲೆಸನ್ನೇ. ಅರೆ ಎಮೋಷ್ನಲ್ ಆಗಿರುವಂತಹ ಪರ್ಸನ್ನ ಮೋಸ ಮಾಡಿ ನೋವು ಕೊಟ್ಟರೆ ಜೀವನದಲ್ಲಿ ಹೇಗಿರುತ್ತೆ ನೋಡು ಅಂತ ನೀವೇ ಇವಾಗ ಎದ್ದೊಳ್ಳಿ ಆ ಪರ್ಸನ್ ತೋರಿಸ್ತೀರಾ. ನೀವೇ ಕರೆಕ್ಟ್ ಆಗಿರುವಂಥ ಪರ್ಸನ್ ಆ ಪರ್ಸನ್ ಜೀವನದಲ್ಲಿ ತೋರಿಸ್ಬೇಕು ನೋವು ಅಂತ ಅಂದರೆ. ಅದು ಬಿಟ್ಟು ಯಾರೋ ಬರ್ತಾರೆ, ಯಾರೋ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ, ಕೋರ್ಟ್ ಕೊಡ್ತೀನಿ, ಅಯ್ಯೋ ಅಕ್ಕ ಹೆಂಗಾದ್ರೂ ಬದುಕಲಿ ಬಿಡು ನಮಗೂ ಅನ್ಕೊಂಡ್ರೆ ನಿಮ್ಮ ಕಡೆ ಕೊಟ್ಟಿರೋ ನೋವೇ ಇನ್ನೊಬ್ರ ಹತ್ರಕ್ಕೆ ಹೋಗಿ ಆ ಪರ್ಸನ್ ಕೊಡ್ತಾರೆ. ಆವಾಗೂ ಅವ್ರ ಜೀವನನೂ ಹಿಂಗೆ ಆಗ್ಲಿನಾ? ಹೇಳಿಮ್ಮ. ಸಾರಿ, ಇದು ನಿಮಗೆ ನೀವು ಯೋಚನೆ ಮಾಡ್ಕೋಬೇಕಾಗಿರೋ ಪಾಯಿಂಟು. ಓಕೆನಾ? ಹೈ ಪ್ರಿಸ್ಟೆಸ್ ಅಂತ ಅಂದರೆ ನೀವು ಲೋ ಎನರ್ಜಿದಲ್ಲಿ ಇದ್ದು ಇನ್ನೂ ನನ್ನ ಪರ್ಸನ್ನೇ ಜನ್ಮ ಜನ್ಮಗಳ ಅನುಬಂಧ, ಇದು ಪಾಸ್ಟ್ ಲೈಫಿಂದ ಬರ್ತಾ ಇರೋದು ಅಂತ ತುಂಬ ಯೋಚನೆ ಮಾಡ್ಕೊತಾ ಇದ್ದೀರಾ. ಅದಕ್ಕೋಸ್ಕರನೇ ನೀವು ಅನ್ಕಂಡೀಷ್ನಲ್ ಆಗಿರುವಂತಹ ಪ್ರೀತಿ ಅನ್ನೋದು ನಿಮ್ಮ ಪರ್ಸನ್ಗೆ ಕೊಟ್ಬಿಟ್ಟಿದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಆದರೆ ನಿಮಗೆ ಖಂಡಿತ ನ್ಯಾಯ ಅನ್ನೋದು ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ನೀವು ಹೀಲ್ ಆದರೆ ಮಾತ್ರನೇ ನ್ಯಾಯ ಅನ್ನೋದು ನಿಮ್ಮ ಕಡೆ ಅನ್ನೋದು ಸಿಗುತ್ತೆ, ಅಥವಾ ಈ ಸಿಗೋದಕ್ಕೆ ಕಷ್ಟ. ಯಾಕಂತ ಅಂದರೆ ಪ್ರೀವಿಯಸ್ ಅಲ್ಲಿ ನಿಮ್ಮ ಪರ್ಸನ್ ಅನ್ನೋ ಅವರು ನಿಮ್ಮ ಜೀವನದಲ್ಲಿ ಅಂತ ಅಂದರೆ ಪ್ರೀತಿಯಾಗಿ ಹೇಳಿ ನಿಮ್ಮನ್ನ ಲಾಕ್ ಮಾಡಿರೋ ಪ್ರಿಷನ್ನಲ್ಲಿ ಇಟ್ಟಂಗೆ ಆ ಪರ್ಸನ್ ಜೀವನದಲ್ಲಿ ಅಂದರೆ ನಂದೇ ನಡಿಬೇಕು ಅನ್ನೋ ಒಂದು ಈಗೋನೆಸ್ ಇದೆ ನೋಡಿ. ಈಗೋ ಆಗಿ ಆ ಪರ್ಸನ್ ನಿಮ್ಮ ಹತ್ರ ಇರೋ ಅಂಥ ಪರ್ಸನು ಅಂತಂದರೆ ನಂದೇ ನಡಿಬೇಕು, ನಾನು ಅನ್ಕೊಂಡಿರೋದೇ ಜೀವನದಲ್ಲಿ ಹೋಗಬೇಕು ಮುಂದಕ್ಕೆ ಅಂತ ಅನ್ಕೊಂಡಿರೋ ಅಂಥ ಪರ್ಸನು. ಆದರೆ ಆ ಪರ್ಸನ್ ಜೀವನದಲ್ಲಿ ದೂರ ಅನ್ನೋದು ಹೋದ್ಮೇಲೆ ಆ ಪರ್ಸನ್ಗೂ ಸಮೇತ ಈ ಥರ ಅವರೇ ಬಂದಿದ್ದಾರೆ. ಆ ಪರ್ಸನ್ ಜೀವನದಲ್ಲಿನೂ ಸ್ಟ್ರಿಕ್ಟ್ ಆಗಿ ಇರೋ ಅಂಥ ಒಂದು ಲೇಡಿ ಕ್ಯಾರೆಕ್ಟರ್ ಅನ್ನೋದು ಆ ಪರ್ಸನ್ ಮೇ ಬಿ ಅವ್ರ ಅಮ್ಮನೇ ಆಗಿರ್ಬೋದೇನೋ. ಸ್ಟ್ರಿಕ್ಟ್ ಆಗಿ ಇದ್ದು ಆ ಪರ್ಸನ್ ನಿಮ್ಮ ಪರ್ಸನ್ ಅಂದರೆ ನಿಮ್ಮ ಪರ್ಸನ್ ಯಾರಿದ್ದಾರೋ ಅವರು ಸ್ಟ್ರಿಕ್ಟ್ ಆಗಿ ಕುತ್ಕೊಂಡ್ರೆ ಕುತ್ಕೋಬೇಕು, ಎದ್ದಂದ್ರೆ ಎದ್ದಬೇಕು, ಆ ಥರ ಸ್ಟ್ರಿಕ್ಟ್ ಆಗಿ ಯಾವ ಥರ ಸಂತೋಷ ಅನ್ನೋದು ಇಲ್ದಂಗೆ ನಿಮ್ಮ ಪರ್ಸನ್ಗೆ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರನೇ ಈಗ ನೀವು ರೆಡಿ ಆಗ್ತಾ ಇದ್ದೀರಾ. ನಿಮ್ಮ ಈ ಥರ ರೀಡಿಂಗ್ಸ್ ತಗೊಂಡೋದ್ರಿಂದ ರೆಡಿ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಿಮ್ಮ ಪರ್ಸನ್ಗೆ ಏನು ಮಾಡಬೇಕು ಅನ್ನೋದು ಯೋಚನೆ ಅನ್ನೋದು ಬರ್ತಾ ಇಲ್ಲ. ಲೆಟಿಂಗ್ ಗೋ. ಇಫ್ ಸಮ್ವನ್ ಲೀವ್ ಯು ಕನ್ಫ್ಯೂಸ್ಡ್ ಮೋರ್ ದ್ಯಾನ್ ಕಂಫರ್ಟೆಡ್ ಅಂತ ಅಂದರೆ ಕೆಲವೊಬ್ಬರು ಅನ್ನೋದು ಲೆಟಿಂಗ್ ಗೋ. ಕೆಲವೊಬ್ಬರು ಲೀವ್ ಯು ಕನ್ಫ್ಯೂಸ್ಡ್ ಮೋರ್ ಅಂತಂದರೆ ನಿಮ್ಮನ್ನು ಕನ್ಫ್ಯೂಷನ್ನಲ್ಲಿ ಇಟ್ಬಿಟ್ಟು ಆ ಪರ್ಸನ್ ಅಂದರೆ ಬರಲ್ವಾ ಅನ್ನೋದನ್ನು ಕ್ಲಾರಿಟಿ ಇಲ್ದಂಗೆ ನಿಮ್ಮ ಪರ್ಸನ್ ಅನ್ನೋರು ನಿಮ್ಮನ್ನು ಕನ್ಫ್ಯೂಷನ್ನಲ್ಲಿ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಅಂದರೆ ಒಂದು ಚಿಕ್ಕ ಮಾತು ಸಮೇತ ಇದು ಹೇಳಿಲ್ಲ ಅಂತ ಗೊತ್ತಾಗ್ತಾ ಇದೆ. ದ್ಯಾನ್ ಕಂಫರ್ಟೆಡ್ ಅಂತ ಅಂದರೆ ನಿಮ್ಮ ಹತ್ರ ಕಂಫರ್ಟ್ ಅನ್ನೋದು ತಗೊಂಡು ಆ ಪರ್ಸನ್ ನಿಮ್ಮನ್ನು ಕನ್ಫ್ಯೂಷನ್ನಲ್ಲಿ ಇಟ್ಟು ಹೋಗಿರೋ ಅಂತ ನಿಮ್ಮ ಪಾಸ್ಟ್ ಲೈಫ್ ಪರ್ಸನ್ ಯಾರಿದ್ದಾರೋ ಅವರು ಯು ನೀಡ್ ಟು ರಿಸೆಸ್ ದೇರ್ ಆಕ್ಸೆಸ್ ಟು ಯು ಅಂತ ಹೇಳ್ತಿದ್ದಾರೆ. ಅಂತ ಅಂದರೆ ನೀವು ಇದ್ರ ಬಗ್ಗೆ ಅಂತ ತುಂಬ ಅಂದರೆ ಕನ್ಫ್ಯೂಷನ್ನಲ್ಲಿರೋ ಅಂತ ನಿಮ್ಮ ಪರ್ಸನ್ನು ಆ ಪರ್ಸನ್ ನಿಜವಾಗ್ಲೂ ಪ್ರೀತಿ ಕೊಟ್ಟಿದ್ದಾರಾ ಅಥವಾ ಮೋಸ ಮಾಡಿದ್ದಾರೆ ಅಂತ ನೀವು ಚೆಕ್ ಅಂತೆ ಮಾಡ್ಕೊಳ್ರಿ. ಅಂದರೆ ಇಷ್ಟು ದಿನ ಅಂದರೆ ಕನ್ಫ್ಯೂಷನ್ನಲ್ಲಿದ್ದೀರಾ, ಆ ಪರ್ಸನ್ ನಿಜವಾಗ್ಲೂ ಪ್ರೀತಿ ಕೊಡ್ತಾ ಇದ್ದೀರಾ, ಕನ್ಫ್ಯೂಷನ್ನಲ್ಲಿ ಇಡ್ತಾ ಇದ್ದಾರಾ, ಇದು ಅರ್ಥ ಆಗ್ದಂಗೆ ನೀವೇನು ಮಾಡ್ಕೊತಿದ್ದೀರಾ, ಕನ್ಫ್ಯೂಷನ್ ಲೆವೆಲಲ್ಲಿ ಇದ್ದೀರಾ ಅಂತೆ. ಸೊ ನೀವು ಕೊಟ್ಟಿರೋದು ಕಂಫರ್ಟ್ ಆಗಿರೋವಂಥ ಜೀವನ ಆ ಪರ್ಸನ್ಗೆ ಅದು ಕರೆಕ್ಟ್. ಆದರೆ ಯು ನೀಡ್ ಟು ರೀಸೆಸ್ ದೇರ್ ಆಕ್ಸೆಸ್ ಟು ಯು ಅಂದರೆ ನೀವು ಇನ್ನೂ ನಿಮ್ಮ ಪರ್ಸನ್ ಅಂತೆ ಅರ್ಥ ಮಾಡ್ಕೊಳ್ಳಿ. ಇಷ್ಟುವರೆಗೂ ಆ ಪರ್ಸನ್ ನಿಮ್ಮ ಹತ್ರಕ್ಕೆ ಬಂದಿಲ್ಲ ಅಂತ ಅಂದರೆ ಆ ಪರ್ಸನ್ನಲ್ಲಿ ಇರೋ ಮಿಸ್ಟೇಕ್ಸಾ ಅಥವಾ ನೀವು ಕೊಟ್ಟಿರೋದೇ ಪ್ರೀತಿ ಅಂತ ಗ್ರೇಟ್ ಅನ್ಕೊತೀರಾ, ನೀವಂತೆ ಯೋಚನೆ ಮಾಡಿ, ನೀವಂತೆ ಸೆಲ್ಫ್ ಚೆಕ್ ಮಾಡಿಕೊಂಡು ಆ ಪರ್ಸನ್ನ ಮ್ಯಾನಿಫೆಸ್ಟೇಷನ್ ಮಾಡ್ಕೊಡ್ರಿ. ರೈಟ್ ಆಗಿರೋ ಪರ್ಸನ, ರಾಂಗ್ ಆಗಿರೋ ಪರ್ಸನ ಬೇಕಾ ಬೇಡವಾ ಅನ್ನೋದು ಅಂತ ಹೇಳ್ತಿದ್ದಾರಮ್ಮ. ಓಕೆನಾ? ಸೊ ಲೆಟಿಂಗ್ ಗೋ ಪ್ಲೀಸ್ ಕ್ಲಾರಿಫಿಕೇಶನ್ ಯೂನಿವರ್ಸ್. ಏನಕ್ಕಂದರೆ ಈಗ ತುಂಬ ಲೋ ಎನರ್ಜಿದಲ್ಲಿ ಯಾರೋ ಇದ್ದಾರಮ್ಮ, ತುಂಬ ಕನ್ಫ್ಯೂಷನ್ನಲ್ಲಿ ಇದ್ರೆ ಲಿಟ್ರಲಿ ಹೇಳಬೇಕು ಅಂತಂದರೆ ಈ ವಿಡಿಯೋ ನೋಡ್ತಾ ಇರೋರು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದೀರಾ, ರಿಯಲಿ ಹಾಕ್ತಾ ಇದ್ದೀರಾ. ನಂಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಏನಕ್ಕಂದರೆ ಈ ಥರ ಎನರ್ಜಿ ಬರಬೇಕು ಅಂತ ಅಂದರೆ ಯಾರು ತುಂಬ ನೋವಲ್ಲಿ ಇದ್ದರೆ ಮಾತ್ರನೇ ಈ ಲೋ ಎನರ್ಜಿ ಅನ್ನೋದು ತುಂಬ ಜಾಸ್ತಿ ಹೋಗೋದು. ಆದರೆ ನಮ್ಮ ಪರ್ಸನ್ ಬಂದು ಸಿಚುವೇಶನ್ ಅನ್ನೋದನ್ನ ಬ್ಯಾಲೆನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ನನಗೂ ಒಂದು ನ್ಯಾಯ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಲೂ ಯೋಚನೆ ಮಾಡ್ತಾ ಇದ್ದೀರಾ, ಅಳ್ತಾ ಇದ್ದೀರಾ. ಮೇ ಬಿ ಕೆಲವೊಬ್ಬರು ಊಟನೂ ತಿಂತಾ ಇಲ್ಲ ಅನ್ನೋ ಥರ ಕಾಣಿಸ್ತಾ ಇದೆ, ನೋವಲ್ಲಿ ತುಂಬ ಜಾಸ್ತಿ ಇದ್ದೀರಮ್ಮ. ಆದರೆ
ನಿಮ್ಮ ಪರ್ಸನ್ಗೆ ಮನಿ ಅಂತ ಅಂದರೆ ತುಂಬ ಪ್ರಿಯಾರಿಟಿ ಅಮ್ಮ, ಅರ್ಥ ಮಾಡ್ಕೊಳ್ರಿ ಪ್ಲೀಸ್. ಯಾರು ಹೇಳ್ತಾ ಇದ್ದೀರೋ ಅವ್ರಿಗೆ ಚೆನ್ನಾಗಿ ಹೇಳ್ತಾ ಇದ್ದೀನಿ. ಏನಕ್ಕಂದರೆ ಲೆಟ್ಟಿಂಗ್ ಗೋ, ಅವ್ರನ್ನಂತೆ ಸ್ವಲ್ಪ ಸ್ಪೇಸ್ ಅನ್ನೋದು ನೀವು ಕೊಡಿ. ನೀವು ಕಾಲ್ ಮೇಲೆ ಕಾಲು, ಮೆಸೇಜ್ ಮೇಲೆ ಮೆಸೇಜ್ ಮಾಡಿಬಿಟ್ಟು ಆ ಪರ್ಸನ್ಗೆ ನೀವು ಆ ಪರ್ಸನ್ನು ಏನಂತಾರೆ ಕರ್ಮ ಬಂಧದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಲ್ಲಿ ನೀವು ಕಾಲ್ ಮೇಲೆ ಕಾಲ್ ಮಾಡಿದ್ರು, ಮೆಸೇಜ್ ಮೇಲೆ ಮೆಸೇಜ್ ಇಟ್ಟರು ಸಮೇತ ನೀವು 100 ಮೆಸೇಜ್ ಇಟ್ಟರೆ ಆ ಪರ್ಸನ್ನಿಂದ ಬರೋದು ಓಕೆ ಅಷ್ಟೇ ಆಗಿರುತ್ತೆ. ಅಷ್ಟೇ ಹೊತ್ತು ಸುಮ್ಮನೆ ನಿಮ್ಮ ಎನರ್ಜೀಸ್ ಅಂತೆ ನೀವನ್ನ ಫೀಡ್ಬ್ಯಾಕ್ ಪುಲ್ ಬ್ಯಾಕ್ ಅಂತ ಮಾಡ್ಕೋಬಿಡಿ. ಅಂತಂದರೆ ನೀವೇ ತಗೋಬಿಡಿ. ಆ ಎನರ್ಜೀಸ್ ಲೆವೆಲ್ ಅನ್ನೋದನ್ನ ಇಡಬೇಡಿ. ಏನಂತಂದರೆ ನಿಮ್ಮ ಪರ್ಸನ್ಗೆ ನೀವ ಮನಿನ ಅಂತ ಅಂದರೆ ಆ ಪರ್ಸನ್ ಮನಿನ ಪ್ರಿಯಾರಿಟಿ ಕೊಡೋ ಅಂಥ ಪರ್ಸನ್ನೇ ಅಷ್ಟೇ ಹೊತ್ತು ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಅಂತ ಅಂದರೆ ಕಾಸ್ಟ್ಲಿ ಆಗಿರೋ ಕಾರು, ಬಂಗ್ಲಾ, ಫೋನು, ಕಾಸ್ಟ್ಲಿ ಆಗಿರೋ ಬಟ್ಟೆಗಳು ಇಂಥ ನೋಡಿ ವ್ಯಕ್ತಿ ಹೊತ್ತು ನಿಮ್ಮನ್ನ ಮನಸ್ಸಿನಿಂದ ನೋಡೋ ಅಂಥ ವ್ಯಕ್ತಿ ಅಲ್ಲ ನಿಮ್ಮ ಪರ್ಸನ್ ಅನ್ನೋ ಅವರು. ಅದಕ್ಕೋಸ್ಕರನೇ ನೀವು ಅಳ್ತಾ ಇದ್ರೆ ಸಮಾಜದಲ್ಲಿ ನಿಮ್ಮ ಪರ್ಸನ್ ಖಂಡಿತ ಹೇಳ್ತಾ ಇದ್ದೀನಿ ಮತ್ತೆ 1% ಸಮೇತ ಕೇರ್ ಮಾಡಲ್ಲ. ನೀವೇನು ಅಂತ ಪ್ರೂವ್ ಮಾಡಿ ತೋರಿಸಿ ನಿಮ್ಮ ಪರ್ಸನ್ಗೆ ನೀವು ಹೋಗಬೇಕಾಗಿಲ್ಲ. ಆ ಪರ್ಸನ್ಗೆ ನಿಮ್ಮ ಕಾಲ ಹತ್ರಕ್ಕೆ ಬಂದು ಬೀಳ್ತಾರೆ. ಆವಾಗ ನನಗೆ ಶಿರೀಷಕ್ಕ ಅಂತ ಮೆಸೇಜ್ ಮಾಡಿ ನಾನು ಒಪ್ಕೊತೀನಿ. ಅರ್ಥ ಆಗ್ತೈತೆ ನಮ್ಮ ತುಂಬ ಯಾರೋ ಇಲ್ಲಿ ಈ ತಾಳ್ಕಾಡಿ ಎನರ್ಜೀಸ್ ಮಾತ್ರ ತುಂಬ ಮನಸ್ಸಿಗೆ ತುಂಬ ನೋವು ಕೊಡ್ತಾ ಇದೆ ನನಗೆ. ಓಕೆನಾ? ಸೊ ರೀಕನ್ಸಿಲೇಷನ್, ಸಮ್ವನ್ ಫ್ರಮ್ ಯುವರ್ ಪಾಸ್ಟ್ ಇನ್ ಆರ್ ವಿಲ್ ಬಿ ರಿಟರ್ನಿಂಗ್ ಟು ಯುವರ್ ಲೈಫ್ ಸೂನ್ ಅಂತ ಹೇಳ್ತಾ ಇದ್ದಾರೆ. ಯಾರಂತೂ ಪಾಸಿಟಿವ್ಗೆ ತುಂಬ ಹೀಲ್ ಆಗಿಬಿಟ್ಟು ನನ್ನ ಪರ್ಸನ್ ಬಂದರೆ ಮಾತಾಡ್ಬಿಡ್ತೀನಿ, ಏನು ಇದು ತಲೆನೋವು ಯಾವಾಗೂ ಅವ್ರನ್ನ ನಡಿಬೇಕಾ, ಏನಕ್ಕೆ ನಡಿಬೇಕು, ಕಷ್ಟಪಡ್ತಾ ಇರೋದು ನಾನು, ಜೀವನ ಮಾಡ್ತಾ ಇರೋದು ನಾನು, ಪ್ರತಿಯೊಂದಲ್ಲಿ ಸಂಪಾದನೆ ಮಾಡ್ಕೊಂಡು ತಿಂತಾ ಇರೋದು ನಾನು ಆದಾಗ ಆ ಪರ್ಸನ್ ಬಂದರೂ ನನಗೇನು ಆ ಪರ್ಸನ್ ಹೆಸರು ಕೊಡೋದು, ನಾನೇ ಬೇಕಂದರೆ ಹೆಸರು ಕೊಟ್ಬಿಡ್ತೀನಿ ಅವ್ರಿಗೆ ಅನ್ನೋ ಥರ ನಂಗೆ ನಿಜವಾಗ್ಲೂ ಇದು ಹೇಳ್ತಾ ಇದ್ರೆ ತುಂಬ ಖುಷಿ ಆಗ್ತಾ ಇದೆ. ಸೊ ಈ ಪರ್ಸನ್ ಅನ್ನೋರು ನಿಮ್ಮ ಹೆದರಿಕೆಗೆ ಅರ್ಧ ವಾಪಸ್ ಬರ್ತಾ ಇರ್ತಾರೆ. ಏನಕ್ಕಂತಂದರೆ ಈಗ ನೀವೇನು ಅಂತ ಒಂದು ಎಂಪ್ರೆಸ್ ಥರ ಅಂತ ಅಂದರೆ ನೀನು ಎಲ್ಲಿದೆಯೋ ಅಲ್ಲಿ ಕರೆಕ್ಟಾಗಿ ನನಗೆ ಸಿಕ್ಕು ಮಾತಾಡಿಲ್ಲ ಅಂತ ಅಂದರೆ ಬ್ಲ್ಯಾಕ್ ಏನಾದರೂ ಮಾತಾಡಿದ್ದೀನಿ ಅಂತ ಅಂದರೆ ನಿನಗೆ ಎಲ್ಲೇ ತೋರಿಸ್ಬೇಕು ನನ್ನ ಅಂದರೆ ಒಂದು ಖಾಲಿ ಮಾತೆ ಥರ ಅಂದರೆ ವೀರಭದ್ರ ಸ್ವಾಮಿ ಇನ್ ಕೇಸ್ ಮೇಲಾದರೆ ವೀರಭದ್ರ ಸ್ವಾಮಿ ಕೋಪ ಗೊತ್ತು ಅಲ್ವಾ, ಆ ಥರ. ಇಲ್ಲಾಂದರೆ ಕಾಳಿ ಮಾತೆ ನೀನು ಏನಾದರೂ ಬ್ಲ್ಯಾಕ್ ಮಾಡು, ನಿನ್ನ ಕತ್ತೆ ಅಲ್ಲಿಗೆ ಬಂದೆ ಮುಗಿಸ್ಬಿಡ್ತೀನಿ ಅನ್ನೋ ಥರ ಯಾರೋ ಹೇಳಿದಾರಮ್ಮ. ಆ ರೇಂಜ್ಗೆ ನಿಮ್ಮ ಪರ್ಸನ್ ಅವರು ಒಂದು ಸರಿ ರೀಕನ್ಸಿಲೇಷನ್ ಆಗೋ ಚಾನ್ಸಸ್ ಇದೆ. ಅಥವಾ ಇನ್ನು ಇದು ಮೇ ಬಿ ನಿಮ್ಮ ಪರ್ಸನ್ ಹತ್ರ ಬರೋ ಅಂಥ ಲಾಸ್ಟ್ ರಿಯೂನಿಯನ್ ಅನ್ನೋದು ಆಗಿರ್ಬೋದು. ಕೇರ್ಫುಲ್ಲಾಗಿ ಮಾತಾಡಿ. ಏನಕ್ಕೆ ಅಂತಂದರೆ ಕೆಲವೊಂದು ಸಾರಿ ಕೋಪದಿಂದಾನೇ ನಾವು ಏನಂತಾರೆ ವಿಕ್ಟರಿ ಅನ್ನೋದು ಬರಲ್ಲ. ಕೆಲವೊಂದು ಸಾರಿ ನಮ್ಮಲ್ಲಿ ಇರುವಂತಹ ತಾಳ್ಮೆ ಅನ್ನೋದು ಇಟ್ಕೊಳೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಆ ಪರ್ಸನ್ನು ಸಮೇತ ಮತ್ತೆ ಯೋಚನೆ ಮಾಡೋದಕ್ಕೆ ಕನ್ಫ್ಯೂಷನ್ ರೇಂಜ್ಗೆ ನೀವೇ ಕೊಡ್ತೀರಾ ನಿಮ್ಮ ಪರ್ಸನ್ ಅನ್ನೋ ಅವ್ರನ್ನ. ಏನಕ್ಕಂದರೆ ಒಬ್ಬರ ಮೇಲೆ ಒಬ್ಬರು ಅನ್ನೋದು ತುಂಬ ಇಷ್ಟಪಟ್ಟಿದ್ದೀರಾ ಜೀವನದಲ್ಲಿ ಅಂತಂದರೆ ಪಾಸ್ಟ್ ನೀವಿಬ್ರು ಒಂದಾದಾಗ ಒಬ್ಬರನ್ನೊಬ್ಬರು ಬಿಟ್ಕೊಂಡಿಲ್ಲ. ಮದುವೆಗಳು ಸಮಾಚಾರ ನೀವು ಮಾತಾಡ್ಕೊಂಡಿದ್ದೀರಾ, ಈ ಥರ ಇರಬೇಕು ನಮ್ಮ ಜೀವನ, ಈ ಥರ ಮದುವೆ ಮಾಡ್ಕೋಬೇಕು, ಈ ಥರ ಸಂಭ್ರಮದಲ್ಲಿ ನಡಿಬೇಕು, ನಾವಿಬ್ರು ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು, ಮ್ಯಾರೇಜ್ ಮಾಡ್ಕೋಬೇಕು, ಮತ್ತು ಇಬ್ರು ಒಂದು ಸ್ವಂತ ಮನೆ ಏನಾದರೂ ಕಟ್ಕೋಬೇಕು ಅಂತ ಈ ಥರ ತುಂಬ ಪ್ಲಾನ್ಸ್ ಅನ್ನೋದು ನಿಮಗೂ ನಿಮ್ಮ ಪರ್ಸನ್ ಮಧ್ಯದಲ್ಲಿ ತುಂಬ ನಡೆದಿದೆ ಅಂತ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರನೇ ಈಗ ನೀವು ಸಮೇತ ಎಲ್ಲ ಪಾಸಿಟಿವ್ಗೆ ಬರೋ ಅಷ್ಟೊತ್ತಿಗೆ ನಿಮ್ಮ ಪರ್ಸನ್ಗೂ ಏನು ಅನಿಸ್ತಾ ಇದೆ ಅಂತ ಅಂದರೆ ಕಿಂಗ್ ಆಫ್ ಕಪ್ಸ್ ಎನರ್ಜಿದಲ್ಲಿ ಇದ್ದಾರೆ. ಅಂದರೆ ಆ ಪರ್ಸನ್ ಸ್ವಲ್ಪ ಈಗೋ ಪರ್ಸನ್ ಆದರೂ ಸಮೇತ ಇನ್ನು ಈಗೋದಲ್ಲಿ ಹೋಗಿದ್ದೀನಿ ಅಂತ ಅಂದರೆ ಈ ರಿಲೇಷನ್ಶಿಪ್ನ ವರ್ಕೌಟ್ ಮಾಡೋದಕ್ಕೆ ಆಗಲ್ಲ ಅಂತ ಆ ಪರ್ಸನ್ಗೆ ಗೊತ್ತಾಗಿರೋ ಕಾರಣದಿಂದ ಆ ಪರ್ಸನ್ ಫೀಲಿಂಗ್ಸ್ ಇದ್ರೂ ಸಮೇತ ಅಷ್ಟು ಆ ಪರ್ಸನ್ ಓಪನ್ ಅಪ್ ಆಗೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬೋದಮ್ಮ. ರೀಡೈರೆಕ್ಟ್ ಯುವರ್ ಥಾಟ್ಸ್, ನಿಮ್ಮ ಯೋಚನೆ ಮಾಡೋ ವಿಧಾನ ಅಂತೆ ಚೇಂಜ್ ಮಾಡ್ಕೊಳ್ರಿ ಅಂತ ಹೇಳ್ತಿದ್ದಾರೆ. ಏನಕ್ಕಂತ ಅಂದರೆ ನಿಮ್ಮ ಡೈರೆಕ್ಷನ್ ಈ ರಿಲೇಷನ್ಶಿಪ್ಪಲ್ಲಿ ನೆಕ್ಸ್ಟ್ ಏನು ಆಗುತ್ತೆ ಅಂತ ನೀವೇನಾದರೂ ಭಯ ಬೀಳ್ತಾ ಕೂತಿದ್ದೀರಾ ಅಂತ ಅಂದರೆ ಅದು ಆಗೋದು ಇಲ್ಲ. ನೀವು ಏನೋ ಒಂದು ಇಷ್ಟಪಟ್ಟಿರೋದು ನೀವು ಮಾಡಬೇಕಾಗಿರೋದು ಆನ್ ವಾಟ್ ಯು ಫಿಯರ್ ವಿಲ್ ಹ್ಯಾಪನ್. ಅಂದರೆ ಫೋಕಸ್ ಆನ್ ವಾಟ್ ಯು ವಾಂಟ್ ಟು ಅಟ್ರಾಕ್ಟ್ ಇನ್ ದಿಸ್ ರಿಲೇಷನ್ಶಿಪ್. ನೀವು ಏನು ಮೇಲೋ ಒಂದು ಮೇಲೆ ಫೋಕಸ್ ಅನ್ನೋದು ಇಡ್ತಾ ಇದ್ದೀರಂತೆ, ಅದ್ರ ಮೇಲೆ ಅಂತ ನೀವು ಫೋಕಸ್ ಅನ್ನೋದನ್ನು ಕಂಪ್ಲೀಟಾಗಿ ಇಟ್ಕೊಳ್ರಿ. ನಾಟ್ ಆನ್ ವಾಟ್ ಯು ಫಿಯರ್ ವಿಲ್ ಹ್ಯಾಪನ್. ಇದರಲ್ಲಿ ನೀವು ಭಯ ಬೀಳ್ತಾ ಕೂತೋದ್ರಿಂದ ನಿಮಗೆ ಏನೂ ಆಗೋ ಚಾನ್ಸಸ್ ಅನ್ನೋದು ಇರಲ್ಲ ಅಂತ. ಅಂದರೆ ಈಗ ಅರ್ಥ ಆಯಿತು ತಾನೇ, ಇಲ್ಲಿ ನೀಟಾಗಿ ಹೇಳಿದೆ. ನಿಮ್ಮ ಪರ್ಸನ್ ಅನ್ನೋರು ಮೆಟೀರಿಯಲಿಸ್ಟಿಕ್ ಥಿಂಗ್ಸು ಮತ್ತು ಏನಂತ ಇದಕ್ಕೆ ಪ್ರೀತಿ ಕೊಡೋ ಅಂಥ ಪರ್ಸನ್ ಹತ್ರ
ಹತ್ರ 20 ಸಾರಿ ಕಾಲ್ ಮಾಡಿದ್ರು, 20 ಸಾರಿ ಮೆಸೇಜ್ ಮಾಡಿದ್ರು, ನಾನು ಅರ್ಥ ಮಾಡ್ಕೊ ಅನ್ನೋ ಪರ್ಸನ್ ಹತ್ರ ಅದೇನಂತಾರೆ, ಕಿವಿ ಕೇಳಿಸಲ್ಲ ಅನ್ನೋ ಅವನ ಹತ್ರಕ್ಕೆ ಹೋಗ್ಬಿಟ್ಟು ನಾವೆಲ್ಲ ಓ ಅಂತ ಕಿಚ್ಚಾಡಿದ್ರೆ ಆ ಪರ್ಸನ್ ಕೇಳಿಸಲ್ಲ ತಾನೇ. ಅದೇ ಥರನೇ ಕೆಲವೊಬ್ಬರಿಗೆ ಮಾತುಗಳಿಂದ ಹೇಳಬೇಕು, ಕೆಲವೊಬ್ಬರಿಗೆ ಪ್ರೂಫ್ ಮಾಡಿ ತೋರಿಸ್ಬೇಕು. ಸೊ ನಿಮ್ಮಂಥ ನಿಮ್ಮ ಇಷ್ಟಪಟ್ಟಿರೋ ಅಂಥ ಪರ್ಸನ್ಸ್ಗೆ ಮಾತುಗಳಿಂದ ಹೇಳಿರ್ತೀರಾ, ಅರ್ಥ ಆಗಿಲ್ಲ. ಸೊ ನೀವೀಗ ಆ ಪರ್ಸನ್ಗಿಂತ ಬೆಟರ್ ಪೊಸಿಷನ್ ನೀವು ಬಂದು ತೋರಿಸಿ, ನಾನು ಏನು ಅಂತ ನೋಡ್ಕೋ, ವಿತಿನ್ ದಟ್ 1 ಮಂತ್ ಆರ್ ವಿತಿನ್ ದ 3 ಮಂತ್ಸ್ ನಾನು ಏನು ಅಂತ ಪ್ರೂವ್ ಮಾಡ್ತೀನಿ ಅಂತ ಓಪನ್ ಚಾಲೆಂಜ್ ಆಗಿ ಮಾಡಿ ನಿಮ್ಮ ಡೈರೆಕ್ಷನ್ಸ್ ಚೇಂಜ್ ಮಾಡ್ಕೊಳ್ರಿ. ಏನಕ್ಕಂದರೆ ನೀವು ಲಾಂಗ್ ಆಗಿ ಇರುವಂಥ ಲಾಂಗ್ ಡಿಸ್ಟೆನ್ಸಲ್ಲಿ ಮೇ ಬಿ ಜಾಬ್ ಆರ್ ಬಿಸ್ನೆಸ್ ಆರ್ ಕೆರಿಯರ್ ಕಡೆ ನೀವು ಎಲ್ಲ ಅಂತ ಅಂದರೆ ಏನಾದರೂ ಶಿಫ್ಟ್ ಮಾಡ್ಕೊಂಡು ಏನಾದರೂ ಹೋಗಬೇಕು ಅನ್ನೋ ಒಂದು ಪ್ಲಾನಿಂಗ್ ಅನ್ನೋದು ಇದೆ. ಆದರೆ ಈ ರಿಲೇಷನ್ಶಿಪ್ ಪರವಾಗಿ ಹೋಗೋಣ ಬೇಡ ಅನ್ನೋ ಒಂದು ಕನ್ಫ್ಯೂಷನ್ನಲ್ಲಿ ಯೋಚನೆ ಮಾಡ್ತಾ ಇದ್ದಂಗೆ ಕಾಣಿಸ್ತಾ ಇದ್ದೀರಾ. ಆ ಥರ ಕನ್ಫ್ಯೂಷನ್ ಅಂತೆ ಬೇಡ. ನಿಮಗೆ ಲಾಂಗ್ ಡಿಸ್ಟೆನ್ಸ್ ಆಪರ್ಚುನಿಟಿ ಅನ್ನೋದು ನಿಮ್ಮ ಜೀವನದಲ್ಲಿ ಬರ್ತಾ ಇರೋ ಕಾರಣಗಳಿಂದ ಆ ಆಪರ್ಚುನಿಟಿನಂತೆ ನೀವು ಆಕ್ಸೆಪ್ಟ್ ಅನ್ನೋದನ್ನ ಮಾಡಿ. ಏನಕ್ಕೆ ಅಂತಂದರೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ಬದಲಾವಣೆ ಆಗೋ ಚಾನ್ಸಸ್ ಅನ್ನೋದು ಇದೆ. ನಿಮ್ಮ ಲೈಫ್ ಕಡೆ ಕೆರಿಯರ್ ಕಡೆ ಅಂತ ನೀವು ಫೋಕಸ್ ಅನ್ನೋದನ್ನ ಮಾಡ್ಕೊಳೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಸ್ವಲ್ಪ ಮೆಂಟಲ್ ಸ್ಟ್ರೆಸ್ ಅನ್ನೋದು ಕಡಿಮೆ ಆಗೋಗುತ್ತೆ ಅಂತ ಹೇಳ್ಬೋದು. ಆ ಮೆಂಟಲ್ ಸ್ಟ್ರೆಸ್ ಅನ್ನೋದು ಕಡಿಮೆ ಆಗೋದ್ರಿಂದ ಏನಂತ ಅಂದರೆ ನಿಮ್ಮ ಪರ್ಸನ್ ನೀವು ಪಾಸಿಟಿವ್ ಆಗಿರೋದ್ರಿಂದ ಪಾಸಿಟಿವ್ ಆರಸು ಪ್ರತಿಯೊಬ್ಬರನ್ನ ಏನಂತೆ ಅಟ್ರಾಕ್ಟಬಲ್ ಮಾಡುತ್ತೆ. ಯಾವಾಗೂ ಅಯ್ಯೋ ನನ್ನ ಪರ್ಸನ್ ತಿಂದೋ ಇಲ್ಲೋ, ಅಯ್ಯೋ ನನ್ನ ಪರ್ಸನ್ ಮಲಗಿದಾನೋ ಇಲ್ಲೋ, ಅಯ್ಯೋ ನನ್ನ ಪರ್ಸನ್ ಏನಾದರೂ ಕಾಲು ನೋವೋ ಕೈ ನೋವು, ಅಯ್ಯೋ ನನ್ನ ಪರ್ಸನ್ ಅಯ್ಯೋ 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 ಅಂದ್ಕೊಂಡ ನಿಮ್ಮನ್ನ ಅಯ್ಯೋ ಅನ್ನೋರು ಇಲ್ದಂಗೆ ಆಗೋದ್ರಮ್ಮ. ಅದಕ್ಕೋಸ್ಕರನೇ ನಿಮ್ಮ ಪರ್ಸನ್ಗೂ ಸಮೇತ ಈ ಥರ ಪ್ರೀತಿ ಅನ್ನೋದು ತುಂಬ ಓವರ್ಫ್ಲೋ ಅನ್ನೋದು ಆಗಿಬಿಟ್ಟು ಔಟ್ಸೈಡ್ಗೆ ಇದ್ರೂ ಸಮೇತ ಆ ಪರ್ಸನ್ ತೋರಿಸೋದಕ್ಕೆ ಆಗ್ತಾ ಇಲ್ಲ. ನಿಮ್ಮ ಜೊತೆಯಲ್ಲಿ ನಿಮ್ಮ ಪರ್ಸನ್ ನ್ಯೂ ಬೇಬಿ, ಕೆಲವೊಬ್ಬರಿಗೆ ಬೇಬಿ ಬಾರ್ನ್ ಆಗೋ ಚಾನ್ಸಸ್ ಹತ್ರದಲ್ಲೇ ಇದೆ ಅಂತ ಹೇಳ್ಬೋದು. ಕೆಲವೊಬ್ಬರಿಗೆ ಪ್ರಪೋಸಲ್ಸ್ ಬರ್ತಾ ಇದೆ, ಕೆಲವೊಬ್ಬರಿಗೆ ಮ್ಯಾರೇಜ್ ಮಾಡ್ಕೊಳೋ ಸಿಚುವೇಶನ್ಸ್ ಅನ್ನೋದು ಬಂದಿದೆ. ಕೆಲವೊಬ್ಬರು ಒಬ್ಬರ ಮೇಲೆ ಒಬ್ಬರು ಇಷ್ಟ ಇರೋದ್ರಿಂದ ನ್ಯೂ ಫೀಲಿಂಗ್ಸ್ ಅಂತ ಅಂದರೆ ಹಳೇದೆಲ್ಲ ಮರ್ತೋಗ್ಬಿಟ್ಟು ಒಂದು ನ್ಯೂ ಫೀಲಿಂಗ್ಸಲ್ಲಿ ಮತ್ತೆ ಟುಗೆದರ್ ಆಗಬೇಕು ಅಂತ ಗೆಟ್ ಟುಗೆದರ್ ಆಗಬೇಕು ಅನ್ನೋ ಒಂದು ಪ್ಲಾನಿಂಗಲ್ಲಿ ಇದ್ದೀರಾ ಅಂತಲೂ ಹೇಳ್ಬೋದು. ಓಕೆನಾ. ಡಿಫಿಕಲ್ಟೀಸ್ ಜೆಲಸ್ಲಿ ಫ್ರಮ್ ಅದರ್ ಮೇ ಸರ್ವ್ ಆಸ್ ಆಬ್ಸ್ಟಿಕಲ್ಸ್ ಟು ದ ಸಕ್ಸಸ್ ಆಫ್ ದಿಸ್ ಕನೆಕ್ಷನ್. ಅಂದರೆ ಈ ಕನೆಕ್ಷನ್ಸಲ್ಲಿ ನಿಮ್ಮ ಪರ್ಸನ್ಗೋ ನಿಮಗೋ ಪೊಸೆಸಿವ್ನೆಸ್ ಅನ್ನೋದು ಜಾಸ್ತಿ ಇದೆ ಅಂತ ನೋಡ್ಕೊಳ್ರಿ. ಏನಕ್ಕಂತ ಅಂದರೆ ಒಬ್ಬರ ಜೀವನ ಅನ್ನೋದು ತುಂಬ ಮುಂದಕ್ಕೆ ಅನ್ನೋದು ಹೋಗ್ತಾ ಇದೆ. ಒಬ್ಬರ ಜೀವನದಲ್ಲಿ ಬರೀ ಕಷ್ಟಗಳು ಪ್ರಾಬ್ಲಮ್ಸ್ ಅನ್ನೋದನ್ನ ಬಿಟ್ಟು ಮುಂದಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ಲ ಅಂತಲೂ ಗೊತ್ತಾಗ್ತಾ ಇದೆ. ಸೊ ನಿಮ್ಮಲ್ಲಿ ಇರುವಂತಹ ಈಗೋ ಅನ್ನೋದು ನೀವಿಬ್ಬರು ಕುತ್ಕೊಂಡು ಮಾತಾಡ್ದಂಗೆ ಥರ್ಡ್ ಪಾರ್ಟಿ ಮೇಲೆ ಇನ್ವಾಲ್ವ್ ಡಿಪೆಂಡ್ ಆಗಿಬಿಟ್ಟು ಆ ಪರ್ಸನೇ ನಮ್ಮಿಬ್ಬರನ್ನು ಒಂದು ಮಾಡ್ತಾನೆ ಅಂತ ಅನ್ಕೊತಾ ಇದ್ರೆ ಆ ಥರ್ಡ್ ಪಾರ್ಟಿನೇ ನಿಮ್ಮನ್ನು ದೂರ ಹಾಕೋದಕ್ಕೂ ಮೇನ್ ರೀಸನ್ ಅನ್ನೋದು ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರನೇ ಇಲ್ಲಿ ನೀವಿಬ್ರು ಇಷ್ಟಪಡುವಾಗ ನೀವಿಬ್ರೇ ತಾನೇ ಇರೋದು. ಇವಾಗ ನಿಮ್ಮನ್ನ ಇಷ್ಟ ಆಯ್ತಾ ಇಲ್ಲ ಅಂತ ತಿಳ್ಕೊಳೋದಕ್ಕೆ ಮೂರನೇ ವ್ಯಕ್ತಿನ ಏನಕ್ಕೆ ಇನ್ವಾಲ್ವ್ ಮಾಡಿಸ್ತಾ ಇದ್ದೀರಾ, ನಂಗೆ ಅರ್ಥ ಆಗ್ತಾ ಇಲ್ಲ. ಆ ಪಾಯಿಂಟ್ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಅನ್ಸುತ್ತೆ. ಇಷ್ಟಪಡುವಾಗ ನೀವು ನಿಮ್ಮ ಪರ್ಸನ್ ಇಷ್ಟಪಟ್ಟಿದ್ದೀರಾ, ಓಕೆನಾ. ಈಗ ಮೂರನೇ ವ್ಯಕ್ತಿನ ತಂದು ಮಧ್ಯದಲ್ಲಿ ಇಟ್ಬಿಟ್ಟು ಈ ಮೂರನೇ ವ್ಯಕ್ತಿನಿಂದ ಏನೋ ನಡೆಸ್ತಾನೆ ಅಂತ ಅಂದರೆ ಆ ಮೂರನೇ ವ್ಯಕ್ತಿ ಅಯ್ಯೋ ಆ ಥರ ಅಂದ ಈ ಥರ ಅಂತ ಅಂದರೆ ಈ ಕಡೆ ಮಾತುಗಳು ಆ ಕಡೆ ಮಾತುಗಳು ಈ ಕಡೆ ಹೇಳಿಬಿಟ್ಟು ಇಬ್ಬರಿಂದನೂ ಪ್ರಾಫಿಟ್ ತಗೊಂಡು ಈ ಮೂರನೇ ವ್ಯಕ್ತಿ ಕೆಲಸ ಮಾಡ್ತಾ ಇರ್ತಾನೆ. ಅದಕ್ಕಿಂತನೂ ಸ್ವಲ್ಪ ಈಗೋ ಅನ್ನೋದನ್ನ ಕಡಿಮೆ ಮಾಡಿಕೊಂಡು ಒಂಥರ ಮಾತಾಡೋದಕ್ಕೆ ಅಂತ ನೀವು ಹೀಲ್ ಆಗೋದ್ರಿಂದ ಅಂತ ಅಂದರೆ ನಿಮ್ಮ ಪರ್ಸನ್ ಹತ್ರ ಡೈರೆಕ್ಟಾಗಿ ಮಾತಾಡೋದಕ್ಕೆ ಒಂದು ರಿಯೂನಿಯನ್ ಅನ್ನೋದು 100% ನಡೆಯುತ್ತೆ. ನೀವು ಯಾವಾಗಂತೂ ಹೀಲ್ ಆಗ್ತಿರೋ ಆ ಮೂಮೆಂಟಲ್ಲಿ. ಈಗ ನಿಮ್ಮ ಪರ್ಸನ್ ಜೀವನದಲ್ಲಿ ಜಗಳಗಳು ನಡೀತಾ ಇರೋ ಒಂದು ಕಾರಣಗಳಿಂದ ನಿಮಗೆ ಒಂದು ಪ್ರಪೋಸಲ್ ಅನ್ನೋದನ್ನ ತಗೊಂಡು ನಿಮಗೆ ಬಂದು ಕೊಡಬೇಕು ಅನ್ಕೊತಾ ಇದ್ದಾರೆ. ಯಾಕಂತ ಅಂದರೆ ಆ ಪರ್ಸನ್ ಜೀವನದಲ್ಲಿ ಸಮೇತ ಈ ಥರನೇ ಜಗಳ ಅನ್ನೋದು ನಡೆದಿರೋವಂಥ ಕಾರಣಗಳಿಂದ ನಿಮ್ಮ ಪರ್ಸನ್ ನಿಮ್ಮ ಜೀವನದಲ್ಲಿ ಬರೋ ಚಾನ್ಸಸ್ ಅನ್ನೋದು 100% ರಿಯೂನಿಯನ್ ಇದೆ ಅಂತ ಹೇಳ್ಬೋದು. ಹತ್ರದಲ್ಲೇ ಯಾರಂತೂ ನಾನು ಹೇಳಿರೋ ಅಂಥ ಎನರ್ಜೀಸಲ್ಲಿ ಇದ್ದಾರೋ ಅವರು. ಇನ್ನು ನಿಮ್ಮ ಪರ್ಸನ್ ಬೌಂಡ್ರಿ ಹಾಕ್ಕೊಂಡು ನಿಮ್ಗೋಸ್ಕರನೇ ಹಿಂಗೆ ನೋಡ್ತಾ ವೆಯ್ಟ್ ಮಾಡ್ತಾ ಇದ್ರಲ್ಲ, ಇನ್ನು ಆ ಥರ ವೆಯ್ಟ್ ಮಾಡ್ತಾ ಕೂತಿದ್ರೆ ಆಗಲ್ಲ. ಅಲ್ಲಿ ಬಂದು ಭೂಕಂಪನೆ ಆಗೋ ಥರ ನಮ್ಮ ಪರ್ಸನ್ ಅವರು ಇನ್ನೊಬ್ರ ಜೀವನದಲ್ಲಿ ಹೋಗ್ಬಿಡ್ತಾ ಇದ್ದಾರೆ ಅನ್ನೋದು ಆ ಪರ್ಸನ್ಗೆ ಅನ್ನೋದು ಅರ್ಥ ಆಗ್ತಾ ಇದೆ ಅಂತ ಹೇಳ್ಬೋದಮ್ಮ. ಓಕೆನಾ. ತುಂಬ ಹಾನೆಸ್ಟ್ ಆಗಿದ್ರೂ ಸಮೇತ ಕೆಲವೊಂದು ಸತಿ ಪ್ರಾಬ್ಲಮ್ಸ್ ಅನ್ನೋದನ್ನ ತಂದು ಕೊಡುತ್ತೆ ಅಂತ ಹೇಳ್ಬೋದು.
ನಿಮ್ಮನ್ನು ನೋಡಿಬಿಟ್ಟು ಈಗ ನಿಮ್ಮ ಪರ್ಸನ್ ಅನ್ನೋ ಅವರು ಹೇಗೆ ಅಂತ ಅಂದರೆ ಒಂಥರ ಪೊಸೆಸಿವ್ನೆಸ್ ಅನ್ನೋದನ್ನು ಫೀಲ್ ಆಗ್ತಾ ಇದ್ದಾರೆ ಅಂತ, ಪೊಸೆಸಿವ್ನೆಸ್ ಅನ್ನೋದು ಫೀಲ್ ಆಗ್ತಾ ಇದ್ದಾರೆ. ಹೇಗಾದರೂ ಸಮೇತ ಈ ರಿಲೇಷನ್ಶಿಪ್ಗೋಸ್ಕರ ನಾನು ವರ್ಕೌಟ್ ಅನ್ನೋದನ್ನು ಮಾಡಲೇಬೇಕು, ನನ್ನ ಪರ್ಸನ್ನ ರೀಚ್ ಆಗಲೇಬೇಕು, ನನ್ನ ಪರ್ಸನ್ ಜೀವನದಲ್ಲಿ ನಾನು ಇರಲೇಬೇಕು ಅನ್ನೋ ಒಂದು ಸ್ಟ್ರಾಂಗ್ ಡೆಸಿಷನ್ ಅನ್ನೋದು ತಗೊತಾ ಇದ್ದೀರಾ. ಹಾಗಂತ ನಾನು ಹೇಳಿದ್ದೀನಿ ಅಂತ ನೀವು ಕಾಲ್ಸ್ ಆರ್ ಮೆಸೇಜಸ್ ನಿಮ್ಮ ಪರ್ಸನ್ಗೆ ಮಾಡೋದಕ್ಕೆ ಹೋಗಬೇಡಿ. ನೀವು ಆ ಪರ್ಸನ್ ಅರ್ಥ ಮಾಡಿಕೊಂಡು ರಿಯಲ್ ಆಗಿ ಹಾನೆಸ್ಟ್ ಆಗಿ ಟ್ರೂತ್ಲಿ ಇರುವಂತಹ ಪ್ರೀತಿ ಏನಿರುತ್ತೋ ಆ ಪ್ರೀತಿ ಇದ್ದರೆ ನಿಮ್ಮ ಪರ್ಸನಿಂದ ಕಾಲ್ ಆರ್ ಮೆಸೇಜಸ್ ಅನ್ನೋದು ನಿಮಗೆ 100% ಬಂದೇ ಬರುತ್ತೆ ಅನ್ನೋ ಒಂದು ನಂಬಿಕೆ ಅನ್ನೋದು ಅಂತ ಇಟ್ಕೊಳ್ರಿ. ಬಿ ಹಾನೆಸ್ಟ್, ಹಾರ್ಟ್ ಟು ಹಾರ್ಟ್ ಕನ್ವರ್ಸೇಷನ್ಸ್ ಆರ್ ನೆಸಸರಿ. ನಿಮ್ಮ ಇಬ್ಬರ ಮಧ್ಯೆ ಈಗ ಪ್ರೆಸೆಂಟ್ ಅನ್ನೋದು ಒಬ್ಬರನ್ನೊಬ್ರು ಕೆಲವೊಬ್ರು ಹೀಲ್ ಆಗ್ತಾ ಇರೋ ಕಾರಣಗಳಿಂದ ನಿಮ್ಮಿಬ್ಬರ ಮಧ್ಯದಲ್ಲಿ ಇರುವಂತಹ ಪ್ರಾಬ್ಲಮ್ ಏನಿರುತ್ತೋ ನೀವಿಬ್ಬರೇ ಅಂತ ಕುತ್ಕೊಂಡು ಅದನ್ನ ಸಾಲ್ವೇಷನ್ ಅನ್ನೋದನ್ನ ಮಾಡಿಸ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ. ಇಟ್ ಈಸ್ ಸೇಫ್ ಫಾರ್ ಯು ಟು ಟಾಕ್ ಅಬೌಟ್ ಯುವರ್ ಫೀಲಿಂಗ್ಸ್. ನಿಮ್ಮ ಮನಸ್ಸು ಒಳಗಡೆ ಏನು ಫೀಲಿಂಗ್ಸ್ ಅನ್ನೋದು ಇಟ್ಕೊಂಡಿದೆಯೋ ಆ ಫೀಲಿಂಗ್ಸ್ನಂತೆ ತುಂಬ ಓಪನ್ ಅಪ್ ಆಗಿ ನಿಮ್ಮ ಪರ್ಸನ್ ಹತ್ರ ಅಂತ ಅಂದರೆ ನನಗೆ ಈ ಥರ ಇದ್ರೆ ಇಷ್ಟ, ಈ ಥರ ಇದ್ರೆ ನಂಗೆ ಇಷ್ಟ ಆಗುತ್ತೆ ಅನ್ನೋವು ಇಂಥ ಕೆಲವೊಂದಿರೋವನ್ನ ನೀವಂತೆ ಓಪನ್ ಆಗಿ ಹೇಳ್ಬಿಡಿ. ಏನಕ್ಕಂತ ಅಂದರೆ ಆ ಥರ ಓಪನ್ ಆಗಿ ಹೇಳೋದ್ರಿಂದ ನಿಮ್ಮ ಪ್ರಾಬ್ಲಮ್ಗೆ ಸಾಲ್ವೇಷನ್ ಅನ್ನೋದು ಬೇಗ ಸಿಗೋ ಚಾನ್ಸಸ್ ಇದೆ. ಈ ಥರ ನೀವು ಹೇಳಿಲ್ಲ ಅಂತ ಅಂದರೆ ಹಾರ್ಟ್ ಬ್ರೇಕ್ ಸಿಚುವೇಶನ್ಸ್ಗೆ ಹೋಗೋ ಚಾನ್ಸಸ್ ಅನ್ನೋದೇ ಜಾಸ್ತಿ ಕಾಣಿಸುತ್ತೆ. ತುಂಬ ಓಪನ್ ಅಪ್ ಆಗಿ ನನಗೆ ಈ ಥರ ಇಷ್ಟ ಇದೆ, ಈ ಥರ ಇದ್ರೆ ಇಷ್ಟ, ನನಗೆ ಜಾಬ್ ಮಾಡೋದಂದರೆ ಇಷ್ಟ ಇಲ್ಲ, ನನ್ನ ಮನೆಯಲ್ಲಿರೋದಂದರೆ ಇಷ್ಟ, ನಾನು ಹಿಂಗೆ ಇರ್ತೀನಿ ಜೀವನದಲ್ಲಿ, ಈ ಥರ ಮಾತುಗಳಿದ್ರೆ ಈಗಲೇ ಹೇಳ್ಬಿಡಿ. ಏನಕ್ಕೆ ಅಂದರೆ ಅವರೊಂದು ಪದ ಅರ್ಥ ಮಾಡ್ಕೊಂಡು ನೀವೊಂಥರ ಅರ್ಥ ಮಾಡ್ಕೊಂಡು ಇಬ್ಬರು ಮತ್ತೆ ಕಿತ್ತಾಡ್ಕೊಂಡು ಮತ್ತೆ ಆನಂದ ಸಿಚುವೇಶನ್ ಹೋಗೋದು ಬೇಡ ಅಂತ ಹೇಳ್ತಿದ್ದಾರೆ. ಸೊ ಏಸ್ ಆಫ್ ಪೆಂಟಿಕಲ್ ಎನರ್ಜಿ ಯಾರಿಗೋ ಇದರಲ್ಲಿ ನಿಮ್ಮ ಪರ್ಸನ್ಗೂ ನಿಮಗೆ ಅಬಾಂಡೆನ್ಸ್ ಆಗಿರುವಂತಹ ಜೀವನದಲ್ಲಿ ಸಂತೋಷವಾಗಿ ಇರೋ ಕಾರಣಗಳಿಂದನೂ ಪೊಸೆಸಿವ್ನೆಸ್ ಅನ್ನೋದು ನಿಮ್ಮ ಪರ್ಸನ್ ಜೀವನದಲ್ಲಿ ಇದೆ ಅಂತ ಹೇಳ್ಬೋದಮ್ಮ. ಮನಸ್ಸಲ್ಲಿ ಆಚೆಗೆ ಮಾತ್ರ ತುಂಬಾ ಏನೂ ಇಲ್ಲ, ನೀನು ಒಳ್ಳೆ ಹಾಗಿದ್ರೆ ನನಗೇನು ಅನ್ನೋ ಥರ ಹೇಳ್ತಾ ಇದ್ದಾರೆ ಹೊತ್ತು ಆ ಪರ್ಸನ್ಗಂತೂ ನಿಮ್ಮ ಹತ್ರ ನಿಮ್ಮ ಪಕ್ಕದಲ್ಲಿದ್ದು ಜೀವನ ಅನ್ನೋದನ್ನ ನ್ಯೂ ವೆಂಚರ್ ಆಗಿ ಒಂದು ಸ್ಟಾರ್ಟಪ್ ಅನ್ನೋದನ್ನ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಏನಕ್ಕಂತ ಅಂದರೆ ಅವರು ಎಲ್ಲಿ ಹೋಗಿದ್ದಾರೋ ಅವರು ಪ್ರಾಬ್ಲಮ್ಸ್ ಅನ್ನೋದನ್ನ ಫೇಸ್ ಮಾಡ್ತಾ ಇದ್ರು ಸಮೇತ ನಿಮ್ಮನ್ನು ಮರೆಯೋದಕ್ಕೂ ಆಗದೆ ಇರುವಂತಹ ಸಿಚುವೇಶನ್ಸ್ ಅಲ್ಲಿ ಇದ್ದಾರೆ. ದೇ ಆರ್ ದ ಒನ್ ಯು ಹ್ಯಾವ್ ಆಲ್ರೆಡಿ ಮೆಟ್ ದ ರೊಮ್ಯಾಂಟಿಕ್ ಪಾರ್ಟ್ನರ್ ಯು ಸೀಕ್ ಅಂತ ಹೇಳ್ತಾ ಇದ್ದಾರೆ. ದೇ ಆರ್ ದ ಒನ್ ಅಂದರೆ ಎಲ್ಲಿ ಹೋಗಿದ್ದಾರೋ ಅವರೆಲ್ಲನೂ ಒಂದೇ ಅಂತ ಅಂದರೆ ನೀನು ಎಲ್ಲ ನನಗೋಸ್ಕರ ಸಪೋರ್ಟ್ ಕೊಡ್ತಾರ ಅನ್ಕೊತಾ ಇದೀಯಾ? ಆ ಥರ ಏನೂ ಇಲ್ಲ. ನೀನು ಯಾರನ್ನ ನಂಬ್ಕೊಂಡು ಹೋಗಿದ್ದಾರೋ ಅವರೆಲ್ಲ ಒಂದೇ ಕ್ಯಾಟಗರಿಗೆ ಸೇರಿರೋ ಅಂಥ ಪರ್ಸನ್ಸೇ ಹೊತ್ತು ನಿನ್ನ ಕಡೆ ಬರೋ ಅಂಥ ಪರ್ಸನ್ಸ್ ಅಲ್ಲ ಅಂತ ಗೊತ್ತಾಗ್ತಾ ಇದೆ ಆ ಪರ್ಸನ್ಗೆ. ಮೇ ಬಿ ಏನಾದ್ರೂ ಕೆಲವೊಬ್ಬರು ಇಲ್ಲಿ ನಿಮ್ಮ ಲೈಫ್ ಪಾರ್ಟ್ನರ್ನ ಕೆಲವೊಬ್ಬರು ಆಲ್ರೆಡಿ ಮೀಟ್ ಆಗಿಬಿಟ್ಟಿದ್ದೀರಾ ಅಂತ ಹೇಳ್ಬೋದು. ಕೆಲವೊಬ್ಬರು ಯು ಹ್ಯಾವ್ ಆಲ್ರೆಡಿ ಮೆಟ್ ದ ರೊಮ್ಯಾಂಟಿಕ್ ಪಾರ್ಟ್ನರ್. ನೀವು ಯಾರನ್ನಂತೂ ನನ್ನ ಪರ್ಸನ್ ಅನ್ಕೊತಾ ಇದ್ದೀರೋ ಕೆಲವೊಬ್ರು ಆಲ್ರೆಡಿ ಮೀಟ್ ಆಗಿದ್ದೀರಾ, ಕೆಲವೊಬ್ರು ಮೀಟ್ ಆಗೋದಕ್ಕೆ ಹೋಗ್ತಾ ಇದ್ದೀರಾ, ಕೆಲವೊಬ್ಬರು ಈಗ ಹೋದರೆ ಒಪ್ಕೊನಲ್ಲ ಅನ್ನೋ ಒಂದು ಲೋ ಎನರ್ಜಿದಲ್ಲಿ ಇದಾರ. ಅಂದರೆ ಫ್ಯಾಮಿಲಿದಲ್ಲಿ ಎಲ್ಲರೂ ಇದ್ರೂ ಸಮೇತ ಏನೋ ಒಂಟಿ ಜೀವನ ಆ ಪರ್ಸನ್ ಬಗ್ಗೆ ಯೋಚನೆ ಮಾಡೋ ಥರನೂ ಕಾಣಿಸ್ತಾ ಇದ್ದೀರಾ. ಅದಕ್ಕೋಸ್ಕರನೇ ನನ್ನ ಜೀವನದಲ್ಲಿ ಏನಾಗಿದೆ ಅಂತಂದರೆ ನೀವು ಸಮೇತ 9 ಆಫ್ ಕಪ್ಸ್ ಎನರ್ಜಿದಲ್ಲಿ ಇದ್ದೀರಾ ಅಂತ ಅಂದರೆ ಎಲ್ಲ ಇದ್ರೂ ಸಮೇತ ಸಮಥಿಂಗ್ ಲಾಸ್ ಅನ್ನೋ ಥರ ಯೋಚನೆ ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರನೇ ಈಗ ನಿಮ್ಮ ಪರ್ಸನ್ ಅವ್ರು ಮಾತಾಡಲ್ಲಕ್ಕ ಶಿರೀಷಕ್ಕ ಅಂತಂದರೆ ಖಂಡಿತ ಮಾತಾಡ್ತಾರಮ್ಮ. ಯಾಕಂತ ಅಂದರೆ ನೀವು ಅನ್ಕೊತಾ ಇರುವಾಗೆ ಇದು ಒಂದು ಪಾಸ್ಟ್ ಲೈಫ್ ಕನೆಕ್ಷನ್ ಅಂತ ಹೇಳ್ಬೋದು. ನಿಮ್ಮನ್ನು ಮರೆಯೋದು ಅನ್ನೋದು ನಿಮ್ಮ ಪರ್ಸನ್ಗೆ ಅಷ್ಟು ಈಸಿ ಆಗಿರುವಂತಹದ್ದು ಅಲ್ಲ. ಏನಕ್ಕಂದರೆ ಈಗ ನಿಮ್ಮ ಜೊತೆಯಲ್ಲೇ ಆ ಪರ್ಸನ್ ಇದ್ರೇನೆ ಈ ಥರ ಹೋಮ್ಲಿ ನೇಚರ್ ಅನ್ನೋದನ್ನ ಫೀಲ್ ಆಗೋ ಚಾನ್ಸಸ್ ಅನ್ನೋದು ಜಾಸ್ತಿ ಇದೆ. ಅಥವಾ ಇಲ್ಲ ಅಂತಂದರೆ ಆ ಪರ್ಸನ್ ಕೇರ್ ಮಾಡೋ ಅವರು ಇರಲ್ಲ. ಯು ಆರ್ ಎನಫ್ ಅಂತ ಹೇಳ್ತಾ ಇದ್ದಾರೆ. ದ ಪರ್ಸನ್ ಯು ಆರ್ ಮೆಂಟ್ ಟು ಬಿ ವಿತ್ ವಿಲ್ ಲವ್ ಯು ದ ವೇ ಯು ಆರ್, ಯು ಡೋಂಟ್ ನೀಡ್ ಟು ಚೇಂಜ್ ಅಂತ ಅಂದರೆ ಇಲ್ಲಿ ದ ಪರ್ಸನ್ ಯು ಆರ್ ಮೆಂಟ್ ಟು ಬಿ ವಿತ್ ವಿಲ್ ಲವ್ ಅಂದರೆ ನಿಮ್ಮ ಪ್ರೀತಿ ಅನ್ನೋದಕ್ಕೆ ಏನು ಕೊಟ್ಟಿದ್ದೀರೋ ಆ ಪ್ರೀತಿಗೆ ಆ ಪರ್ಸನ್ ಅನ್ನೋ ಅವರು ಒಂಥರ ಬಾಣಿಸ ಸರ್ವೆಂಟ್ಸ್ ಅಂತಾರಲ್ಲ ಆ ಥರ ಆಗಿಬಿಟ್ಟಿದ್ದಾರೆ. ಅದಕ್ಕೋಸ್ಕರನೇ ದ ವೇ ಯು ಆರ್, ಯು ಡೋಂಟ್ ನೀಡ್ ಟು ಚೇಂಜ್ ಅಂತ ಅಂದರೆ ಇದನ್ನು ಮತ್ತೆ ನೀನು ಬಂದು ಏನೋ ಒಂದು ಹೇಳಿಬಿಟ್ಟು ಮತ್ತೆ ನಮ್ಮನ್ನು ಕನ್ಫ್ಯೂಷನ್ ಮಾಡೋದಕ್ಕೆ ಬರಬೇಡ. ಒಂದೇ ಸರಿ ಬರೋಂಗಿದ್ರೆ ಒಂದು ಕ್ಲಾರಿಟಿಯಿಂದ ಬಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎಂಗೇಜ್ಮೆಂಟ್ ರಿಂಗ್ ಅಂತ ಅಂದರೆ ಅದಕ್ಕೋಸ್ಕರನೇ ಇಲ್ಲಿ ನಿಮ್ಮ ಪರ್ಸನ್ ಅನ್ನೋ ಅವರು ನಿಮ್ಗೋಸ್ಕರ ಒಂದು ಅವ್ರದ್ದಾಗಿರುವಂತಹ ಲೆವೆಲಲ್ಲಿರೋ ಅಂಥ ಒಂದು
ಚಿಕ್ಕ ಆಫರ್ ಅನ್ನೋದನ್ನ ತಗೊಂಡು ನಿಮ್ಮ ಹತ್ರಕ್ಕೆ ಬಂದು ಮದುವೆ ಮಾಡಿಕೊಂಡು ನಿಮ್ಮ ಹತ್ರ ಈ ಥರ ಫ್ಯಾಮಿಲಿ ಲೈಫಲ್ಲಿ ಸಂತೋಷವಾಗಿರಬೇಕು ಅಂತ ನಿಮ್ಮ ಪರ್ಸನ್ ಅನ್ನೋರು ಅನ್ಕೊತಾ ಇದ್ದಾರಮ್ಮ. ಈಗ ನಮಗೆ ಕರೆಂಟ್ ಎನರ್ಜೀಸ್ ಅನ್ನೋದು ಈ ಥರನೇ ಬಂದಿದೆ. ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಅಂದರೆ ದೂರ ಆಗಿರೋ ಅಂತ ನಿಮ್ಮ ಪರ್ಸನ್ ಅನ್ನೋರು ನಿಮಗೆ ಏನಾದರೂ ಹೇಳಬೇಕು ಅನ್ಕೊತಾ ಇದ್ದಾರಾ, ಅವ್ರ ಮನಸ್ಸಲ್ಲಿ ಬಾಧೆಗಳು ಫೀಲಿಂಗ್ಸ್ ಅಂತ ಅಂದರೆ ಇವೆಲ್ಲ ಹೇಳ್ಕೋಬೇಕು ಅಂತ ನಿಮ್ಮ ಹತ್ರ ನಿಮ್ಮ ಪರ್ಸನ್ ಅನ್ನು ಅವರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಖಂಡಿತ ನಿಮಗೆ ರಿಯೂನಿಯನ್ ಅನ್ನೋದು ನಡೆಯುತ್ತೆ ಅಂತ ಅರೌಂಡ್ 6 days ಒಳಗಡೆ ನಿಮಗೆ ರಿಯೂನಿಯನ್ ಸಮೇತ ನಡೆಯೋ ಚಾನ್ಸಸ್ ಖಂಡಿತ ಇದೆ ಇದೆ ಇದೆ. ಮತ್ತೆ ಹೇಳ್ತಾ ಇದ್ದೀನಿ, ಅದು ಹೀಲ್ ಆಗಿರೋ ಅವ್ರಿಗೆ ಮಾತ್ರನೇ. ಅಕ್ಕ ನಾನು ಹೀಲ್ ಆಗಿದ್ದೀನಿ, ನೀವು ಹೇಳ್ದಂಗೆ ಮಾಡಿದ್ದೀವಿ ಅಂತಂದರೆ ನೋ ಯೂಸ್ ಅಟ್ ಆಲ್. ನಾನು ಹೇಳ್ದಂಗೆ ಮಾಡ್ತಾ ಇದ್ದೀರಾ, ಆದರೆ ನಿಮ್ಮ ಲೈಫ್ ಲೆಸನ್ ಏನು ಕಲ್ತಿದ್ದೀರಾ? 7th ಸ್ಟ್ಯಾಂಡರ್ಡ್ ಪಾಸ್ ಆಗಬೇಕು ಅಂತಂದರೆ ಅದರಲ್ಲಿ ಇರುವಂತಹ ಸಿಲೆಬಸ್ ಟೋಟಲಾಗಿ ನೀವು ಓದಿದರೆ ತಾನೇ ಪಾಸಿಂಗ್ ಪ್ಯಾಕೇಜ್ ಅನ್ನೋದು ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಪಾಸಿಂಗು ಅಥವಾ ಡಿಸ್ಟಿಂಕ್ಷನು ಅನ್ನೋದು ಅದೇ ಥರಾನೇ. ಮನುಷ್ಯನಂತೆ ಮನುಷ್ಯನ ಓದಿರೋ ಅಂತ ಪ್ರಯತ್ನ ಮಾಡಿದ್ರೇನೆ ನಿಮ್ಮ ರಿಲೇಷನ್ ಅನ್ನೋದು ನೆಕ್ಸ್ಟ್ ಲೆವೆಲ್ಗೆ ಅನ್ನೋದು ಹೋಗೋ ಚಾನ್ಸಸ್ ಇದೆ ಅಂತ ಇಲ್ಲಿ ಯೂನಿವರ್ಸ್ ಕಡೆಯಿಂದ ಒಳ್ಳೆ ಗೈಡೆನ್ಸ್ ಅನ್ನೋದು ಬರ್ತಾ ಇದೆ. ಸೊ ಈ ಹುಣ್ಣಿಮೆ ಎನರ್ಜೀಸಲ್ಲಿ ನಿಮ್ಮ ಪರ್ಸನ್ನು ಈ ಥರ ಅವ್ರ ಮನಸ್ಸಲ್ಲಿ ತುಂಬ ಯೋಚನೆ ಮಾಡ್ಕೊತಾ ಇದ್ದಾರೆ. ಬಟ್ ಕೆಲವೊಬ್ರಿಗೂ ಮದುವೆ ಆಗದೆ ಇರೋರಿಗೆ ಮದುವೆ ಆಗೋ ಚಾನ್ಸಸ್ ಆದರೆ 100% ಇದೆ ಅಂತ ಹೇಳ್ಬೋದಮ್ಮ. ಓಕೆನಾ? ಸೊ ನಮ್ಮ ಅರುಣಾಚಲೇಶ್ವರ ನನಗೆ ಇಂಥ ಒಳ್ಳೆ ಕೆಲಸ ಅನ್ನೋದು ಹೇಳಿರೋದಕ್ಕೆ ತುಂಬ 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 ಹೃದಯಪೂರ್ವಕ ಧನ್ಯವಾದಗಳು ಹೇಳ್ಕೊತಾ ಇದ್ದೀನಿ. ನಾಳೆ ಹುಣ್ಣಿಮೆ ಇದೆ, ಆಲ್ರೆಡಿ ನಾನು ಟಿಪ್ಸು ಸಮೇತ ನಿಮಗೆ ಹೇಳಿದ್ದೀನಿ ಯಾವ ಥರ ಅದನ್ನು ಫಾಲೋ ಆಗಬೇಕು ಅಂತ. ಓಕೆನಾ? ಇವೆಲ್ಲ ಫಾಲೋ ಆಗಿ ನಿಮ್ಮ ಜೀವನದಲ್ಲಿ ನೀವು ಸ್ವಲ್ಪ ಬದಲಾವಣೆ ಅನ್ನೋದನ್ನು ತಗೊಳೋದಕ್ಕೆ ರೆಡಿ ಆಗಿ ಅಷ್ಟೇ. ಹೊತ್ತು ನೋವುಗಳು ತಿನ್ಕೊಂತ ಯಾರೂ ಇರಬೇಡಿ. ಪರ್ಸನ್ ಬರ್ತಾರೋ ಬರಲ್ಲೋ ಗೊತ್ತಿಲ್ಲ, ನೀವು ಕನಸು ಕಟ್ಟಿರೋ ಜೀವನ ಆದರೂ ನಿಮ್ಮ ಜೀವನಕ್ಕೆ ಬರಲಿ ಅನ್ನೋದೇ ನನ್ನ ಇಂಟೆನ್ಷನು, ನನ್ನ ಟಾರ್ಗೆಟು. ಓಕೆನಾ? ನಿಮಗೆ ಇನ್ ಕೇಸ್ ಏನಾದರೂ ಐಟಮ್ಸ್ ಅನ್ನೋದು ಅನ್ನಂಗಿದ್ರೆ ಸ್ಪಿರಿಚುವಲ್ ಆಗಿ ಕರಂಗಲ್ ಮಾಲೆ ಆಗಲಿ, ಚೈನ್ ಆಗಲಿ, ರಿಂಗ್ ಆಗಲಿ ಏನಾದರೂ ಬೇಕು ಅನ್ನೋರು ಪೂಜೆ ಮಾಡಿದ್ಮೇಲೆ ನಾನು ನಿಮಗೆ ಕೊಡೋದು ಆಗುತ್ತೆ. ಬೇಕು ಅನ್ನೋರು ಬುಕ್ ಮಾಡ್ಕೋಬೋದು. ಇಟ್ ಈಸ್ ನಾಟ್ ಎ ಪ್ರೆಷರ್. ಇದು ಪ್ರೆಷರಬಲ್ ಆಗಿ ತಗೊಳ್ಳಿ ಅಂತ ನಾನು ಯಾರಿಗೂ ಹೇಳಲ್ಲ, ಅದು ನಿಮ್ಮ ಕನ್ವೀನಿಯನ್ಸ್. ರೀಡಿಂಗ್ ಆಫ್ಟರು ಏನಾದರೂ ಅಫರ್ಮೇಷನ್ಸಲ್ಲೇ ನೀವು ಪಾಸಿಟಿವ್ ಆಗಿ ಬಂದಿದ್ದೀರಾ ಅಂತ ಅಂದರೆ ಆ ಥರನೇ ಮಾಡ್ಕೊಳ್ರಿ. ಇಲ್ಲಕ್ಕ ನಮಗೇನು ಪ್ರಾಬ್ಲಮ್ ಇಲ್ಲ, ನಾವು ತಗೊತೀವಿ ಅನ್ನಂಗಿದ್ರೆ ತಗೊಳ್ರಿ. ಯಾರೋ ಏನೋ ಹೇಳಿಬಿಟ್ರು ನಮಗೆ 100% ಬದಲಾವಣೆ ಆಗುತ್ತೆ ಅನ್ನೋದು ತುಂಬಾನು ಅಯ್ಯೋ ನಾವು ಥರನೇ ಇರ್ತೀವಿ ಆಗುತ್ತೆ ಅಂತ ಮಾತ್ರ ದಯವಿಟ್ಟು ಅನ್ಕೋಬೇಡಿ. ಇವೆಲ್ಲ ನಿಮಗೆ ಹೀಲ್ ಆಗೋದಕ್ಕೆ ಒಳ್ಳೆ ಗುಡ್ ಆಗಿರೋ ಅಂತ ಅದಕ್ಕೆ ನಾವು ಕೊಡ್ತಾ ಇರೋ ಅಂತ ಕೆಲವೊಂದು ಟಿಪ್ಸ್. ಇದರಿಂದ ಏನಾಗುತ್ತೆ ಅಂದರೆ ನೀವು ಕೆಲವೊಂದು ಸಾರಿ ಲೋ ಎನರ್ಜಿಗೆ ಹೋಗ್ತಾ ಇದ್ರು ಸಮೇತ ಪಾಸಿಟಿವ್ ಆಗಿರೋದಕ್ಕೆ ಚಾನ್ಸಸ್ ಅನ್ನೋದು ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದಮ್ಮ. ಓಕೆನಾ ಸರ್? ನನ್ನ ವಿಡಿಯೋ ಅನ್ನೋದು ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಿಮ್ಗೆ ಕೊಡೋ ಅಂಥ ಲೈಕ್ ಆಫ್ಟರ್ ಹೈಪ್ ಬಟನ್ ಅನ್ನೋದು ಬರುತ್ತೆ. ಆ ಹೈಪ್ ಬಟನ್ಗೂ ಕೆಲವೊಂದು ಪಾಯಿಂಟ್ಸ್ ಕೊಡೋದ್ರಿಂದ ನಮ್ಮ ವಿಡಿಯೋ ಅನ್ನೋದು ಇನ್ನೂ ಕೆಲವೊಬ್ಬರಿಗೆ ಹೋಗಿ ರೀಚ್ ಆಗಿ ಅವರು ನೆಗೆಟಿವಲ್ಲಿ ಎನರ್ಜಿದಲ್ಲಿ ಇದ್ದಾರೆ ಅಂತ ಅಂದರೆ ಪಾಸಿಟಿವ್ ಎನರ್ಜಿಗೆ ಬಂದೇ ಬರ್ತಾರೆ ಅಂತ ಹೇಳ್ಬೋದು. ಒಂದೇ ಫೈನಲ್ ಆಗಿ ಏನು ಅಂತ ಅಮ್ಮ, ಪ್ರತಿಯೊಂದು ಮನೆಯಲ್ಲಿ ಇರುವಂತಹ ದೋಷೆಗೂ ಸಮೇತ ಹೋಲ್ಸ್ ಅನ್ನೋದು ಇರುತ್ತೆ. ಆ ಹೋಲ್ಸ್ ಅನ್ನೋದು ಹಿಟ್ಟಾಗಬೇಕಾ ಅಥವಾ ಏನಾದ್ರೂ ನಾವೇ ಏನಾದರೂ ಅದನ್ನು ರಿಪೇರಿ ಮಾಡ್ಕೊಳ್ಳೋಕ್ಕಾಗುತ್ತಾ ಅಂತ ನಾವು ಯೋಚನೆ ಮಾಡಬೇಕೇ ಹೊತ್ತು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದಕ್ಕೆ ಹೋಗಬೇಡಿ. ಯಾವ ಪರ್ಸನ್ ನಿಮ್ಮ ಜೀವನದಲ್ಲಿ ಬಂದರೂ ಸಮೇತ ನಿಮ್ದಾಗಿರೋ ಕ್ಯಾರೆಕ್ಟರಲ್ಲಿ ಮಾತ್ರ ನಿಮ್ಮನ್ನು ಸೆಲ್ಫ್ ಲವ್ ಮಾಡ್ಕೊಳ್ರಿ, ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ರಿ. ಇದೇ ಕರೆಕ್ಟ್. ಈ ಕಾಲಕ್ಕೆ ಮಾತ್ರ ಇದೇ ಕರೆಕ್ಟ್ ಅಂತ ಹೇಳ್ಬೋದು. ಓಕೆ, it is all for today. Bye.